ನಮ್ಮ ವಿಜಯ್ ಸರ್ ಅವರು ಕಣ್ಣಲ್ಲೇ ಶೂಟ್ ಮಾಡ್ತಾ ಇದ್ರೆ, ನಮ್ಮ ಗಾಯಕರು ತಮ್ಮ ಕಂಠದಿಂದ ಶೂಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಸಲಗಾ ಚಿತ್ರಕ್ಕೆ ತಮ್ಮ ವಿಶೇಷನ ಕೋರೋದಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ DK ಶಿವಕುಮಾರ್ ಸರ್ ಅವರು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸೊ ತಮ್ಮ ವಾಯ್ಸ್ ಮೂಲಕನೇ ಎಲ್ಲರನ್ನ ಶೂಟ್ ಮಾಡಿ ಎಲ್ಲರನ್ನ ತಮ್ಮ ಅಭಿಮಾನಿಗಳಾಗಿ ಮಾಡಿಸಿದಂತಹ ಈ ಹಾಡಿನ ನಮ್ಮ ಗಾಯಕರಾದಂತಹ ಗಿರಿಜಾ ಸಿದ್ದಿಯವರು, ಗೀತಾ ಸಿದ್ದಿಯವರು, ಹಾಗೇನೆ ಚೆನ್ನಕೇಶವ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅವರನ್ನ. ಗಿರಿಜಾ ಸಿದ್ದಿ, ಗೀತಾ ಸಿದ್ದಿ ಹಾಗೂ ಚೆನ್ನಕೇಶವ ಅವರನ್ನ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸಂತೋಷ ಆಗಲೇಬೇಕು. ಆ ಸಂತೋಷನ ಹೇಗೆ ಹಂಚ್ಕೊಳ್ಳೋದು, ಬಟ್ ತುಂಬ ಸಂತೋಷ ಆಗಿದೆ ಅಷ್ಟೇ. ತಿಳ್ಕೋಬೇಡಿ ಅಂತ ಹೇಳಿದ್ರು. ಹಾಗೆ ಒಳ್ಳೆ ಹಾಡಿದ್ವಿ. ನಮ್ಮದೇ ಡ್ಯಾನ್ಸ್ ಇತ್ತಲ್ಲ, ಅವರ ಕೊರಿಯೋಗ್ರಾಫರ್ಗೆ ನಮಗೆ ಸ್ವಲ್ಪ ಫೈಟ್ ಆದ್ರೂ ಅವ್ರಿಗೂ ನಮಗೂ ಎಲ್ಲ ಸೇರಿಕೊಂಡು ಹಾಡೋಯ್ತು. ಕೊರಿಯೋಗ್ರಾಫರ್ ಯೋಚನೆ ಮಾಡ್ತಿರ್ತಾರೆ, ನಮ್ಗೊಂದು ಸ್ವಲ್ಪ ಪೇಮೆಂಟ್ ಕೊಟ್ಟು. ಆಫ್ರಿಕನ್ ಅಲ್ಲ, ನಾವು ಕನ್ನಡದವರು ಅಂತ ನಮ್ಮನ್ನು ಒಪ್ಕೊಂಡಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ನಮ್ಮ ಇಡೀ ಸಮುದಾಯ ಸಿದ್ದಿ ಸಲಗ ರಿಲೀಸ್ ಆಗ್ತಿದ್ದಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೇ ಕರೀರಿ ಅಪ್ಪು ಸರ್. ನಾವು ಶಿವಣ್ಣ ಶಿವಣ್ಣ ಸರ್ ಸರ್, ಉಪ್ಪಿ ಸರ್, ಸಾರಿ ಬೇಗ ಕರೀತಾ ಇದ್ದೀನಿ. ನಮ್ಮ ಹಳ್ಳಿ ಪ್ರತಿಭೆಗಳು ನಿಮ್ಮನ್ನ ಭೇಟಿ ಮಾಡ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಸ್ಮೈಲ್ ಸ್ವಲ್ಪ ಬ್ರಾಡ್ ಆಗೋಯ್ತು ಸರ್. ನೀವು 3 ಜನ ಬಂದ ತಕ್ಷಣ ಅವ್ರದ್ದು ಒಂದು ಫೋಟೋ ಪಾಪ ಅವ್ರಿಗೋಸ್ಕರ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಅಪ್ಪು ಸರ್. ಈಗ ಸಲಗಾ ಚಿತ್ರದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಜನತೆ ಶುಭ ಕೋರಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ವಿಜಯ್ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಮತ್ತು ಈ ಸಲಗಾ ಚಲನಚಿತ್ರದ ಎಲ್ಲ ಚಿತ್ರತಂಡದವರೆಗೂ ನಾನು ಶುಭಾಶಯಗಳನ್ನು ಕೋರಿ ಗುಡ್ ಲಕ್ ಹೇಳ್ತೇನೆ. ಶ್ರೇಯಸ್ ಮೀಡಿಯಾ, ಸೌತ್ ಇಂಡಿಯಾಸ್ #1 ಈವೆಂಟ್ ಕಂಪನಿ. ಸೊ ನವರಸನ್ ಅವರ ಕಡೆಯಿಂದ ಈ ಒಂದು ಬೊಕ್ಕೆ. ಹೀಗಾಗಿ ಹೇಗೆ ಚಪ್ಪಾಳೆ ನಾದ ಹೊರಗಡೆ ಬಂತು, ಇದಕ್ಕೆಲ್ಲ ಕಾರಣ ಅವ್ರು ಜಾಸ್ತಿ ಮಾತಾಡಲ್ಲ, ಆದರೆ ಅವ್ರ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಬೇಕಾಗಿ ಕೋರಿಕೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸಲಗಾ ಚಿತ್ರ. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಆ ಸೌಂಡಿಂಗ್ ಬೇರೆ ಲೆವೆಲಲ್ಲಿ ಇರುತ್ತೆ. ಸೊ ನೀವು ಮಾಡಿದಂಥ ಬೇರೆ ಆಲ್ಬಮ್ಗಿಂತ ಸಲಗಾ ಚಿತ್ರದ ಮ್ಯೂಸಿಕ್ ಆಲ್ಬಮ್ ಎಷ್ಟು ವಿಭಿನ್ನ, ಎಷ್ಟು ವಿಶೇಷ? ಸರ್, ವಿಜಯ್ ಸರ್ ಫಸ್ಟ್ ಟೈಮ್ ನಿರ್ದೇಶನ ಮಾಡಿರುವಂಥ ಚಿತ್ರ ಸರ್. ನೀವು ಸ್ಟೇಜ್ ಮೇಲೆ ಬಂದವ್ರಿಗೆ ಒಂದು ಬ್ಲೆಸ್ಸಿಂಗ್ ಕೊಟ್ಬಿಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಎಸ್, ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರನ್ನ ವೇದಿಕೆ ಮೇಲೆ. ಇವರು ಸಿನಿಮಾನ ನೋಡ್ತಾರೆ ಅಂತ ಆ್ಯಂಡ್ ಇವತ್ತು ನಿರ್ದೇಶನ ಮಾಡಿದ್ದಾರೆ. ನಾನೊಬ್ಬ ನಿರ್ದೇಶಕರಾಗಿ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಸಲಗ ಆಲ್ರೆಡಿ ಆಡಿಯೋ ಮುಖಾಂತರ ದೊಡ್ಡ ಮಟ್ಟದ ಯಶಸ್ಸನ್ನು ಆಲ್ರೆಡಿ ಸಾಧಿಸಿದೆ. ಖಂಡಿತ ಸಿನಿಮಾ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಅಂತ ಅನ್ನೋಷ್ಟು ಒಂದು ಬಲವಾದ ನಂಬಿಕೆ ನನಗಿದೆ. ಖಂಡಿತ ಎಲ್ಲರೂ ಕೂಡ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಎಲ್ಲರೂ ಸಲಗಾನ ಆಶೀರ್ವದಿಸಿ. ಇದಕ್ಕೆ ಪಬ್ಲಿಸಿಟಿ ಅಂದರೆ ಅವ್ರು ನೋಡಿ ಕಲಿಬೇಕು.
ಯಾಕಂತಂದರೆ ಅದರಿಂದ ಸೊ ನಾವೆಲ್ಲ ನಿರ್ದೇಶಕರಾಗಿ ಬಂದಿದ್ದೀವಿ, ನಮ್ಮ ಮುಂದೆ ನಿರ್ದೇಶಕ ಕೂತಿದ್ದಾರೆ ಉಪ್ಪಿ ಸರ್. ಸೊ ನಮ್ಮಲ್ಲೆಲ್ಲ ಒಂದು ಬರವಣಿಗೆನಾಗಲಿ ಅಥವಾ ಶ್ರೀಕಾಂತ್ ಅವ್ರ ಜೊತೆ ವಿಜಯ್ ಸರ್ ಜೊತೆ ಇರುತ್ತೆ. ಸೊ ಹೋಲ್ ಚಿತ್ರತಂಡದ ಪರವಾಗಿ ಪ್ರೇಕ್ಷಕರನ್ನ, ಮೀಡಿಯಾದವ್ರನ್ನ, ಸೊ ಫಸ್ಟ್ ಟೈಮ್ 100% ಆದಮೇಲೆ ಬರ್ತಿರೋ ಸಿನಿಮಾ. ಸೊ ನಮ್ಮ ಸಿನಿಮಾ ಬಂದಾಗ ಇವರ ಹತ್ರ ಸಾಕಷ್ಟು ಗೊಂದಲಗಳಾಯಿತು. ಸೊ ಆ ಥರ ಗೊಂದಲಗಳನ್ನ ನಾವು ದಾಟ್ಕೊಂಡ್ಬಂದ್ವಿ. ಇನ್ಯಾವುದು ಆ ಥರದ ಗೊಂದಲಗಳು ಯಾವುದೂ ಬರಬಾರ್ದು ಅಂತ ವಿಶ್ ಮಾಡ್ತಾ, ಸೊ ಇಡೀ ಚಿತ್ರರಂಗಕ್ಕೆ ಮತ್ತು ಸಲಗಾ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ ಆಯುಧ ಪೂಜೆ ದಿನ ಅವರು ಆಯುಧ ಹಿಡಿದಿದ್ದಾರೆ ವಿಜಯ್ ಸರ್. ಸೊ ಈಗ ಚಿತ್ರವನ್ನ ಉದ್ದೇಶಿಸಿ ಅಮೃತ ಅಯ್ಯಂಗಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ದಯಮಾಡಿ ಸೊ ಆಲ್ ದಿ ಬೆಸ್ಟ್ ವಿಜಯ್ ಸರ್. ಈ ಸಾಂಗ್ ಬಂದಾಗಲೂ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇತ್ತು, ಹೆಂಗಿರುತ್ತೆ ಸಿನಿಮಾ ಅಂತ ನೋಡೋಕ್ಕೆ. ಸೊ ಆಲ್ ದ ಬೆಸ್ಟ್ ವಿಜಯ್ ಸರ್ ಆ್ಯಂಡ್ ಧನಂಜಯ್ ಸರ್ ಆ್ಯಂಡ್ ಆಲ್ಸೋ ಸಂಜು. ಫ್ರೆಂಡ್ ಅನ್ನೋದಕ್ಕಿಂತ ಮಾಸಾಗಿ ಹೇಳ್ಬೇಕಂದ್ರೆ ನನ್ನ ಮಚ್ಚ ಅವಳು. ಸೊ ಆ್ಯಕ್ಚುಲಿ ಅವಳಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನನಗಿದೆ, ಬಿಕಾಸ್ ಅವಳು ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ಫಸ್ಟ್ ಮಾಸ್ ಸಿನಿಮಾ ಮಾಡ್ತಾಳೆ. ಸೊ ಮೈ ಬೆಸ್ಟ್ ವಿಶಸ್ ದ ಎಂಟೈರ್ ಟೀಮ್, ಶರಣ್ ರಾಜ್ ಸರ್ ಆ್ಯಂಡ್ ಮಾಸ್ ಸ್ಟೈಲಲ್ಲಿ ಅವ್ರಿಗೆ ವಿಶ್ ಮಾಡ್ಬೇಕು ತಾನೆ ಮಚ್ಚಾಗೆ. ಬೆಸ್ಟ್ ವಿಶಸ್ ಮಚ್ಚ ಸ್ಟೈಲಲ್ಲೇ ವಿಶ್ ಮಾಡಬೇಕು. ಆಕ್ಟರ್ ನಾವೆಲ್ಲರ ನೆಚ್ಚಿನ ರಿಯಲ್ ಸ್ಟಾರ್ ಉಪ್ಪಿ ಸರ್, ಉಪೇಂದ್ರ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಏನೋ ದೊಡ್ಡದಾಗಿ ಏನೇನೋ ಹೇಳ್ತಾ ಇದ್ದೀರಾ. ಬಟ್ ಸಿನಿಮಾ ಅಂದ್ರೆ ಎಷ್ಟು ಹುಚ್ಚು ಪ್ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟವ್ರೆ ಸರ್ ನೀವು ಸರ್ ಎಲ್ರಿಗೂ. ನೋಡಿ ಅಲ್ಲಿ ಶಿವಣ್ಣ ಕೂತಿದ್ದಾರೆ, ಅವರೆಲ್ಲ ನಮಗೆ ಗುರುಗಳು. ಅಂತ ಹೀರೋನ್ ಇಟ್ಕೊಂಡು ಪಿಕ್ಚರ್ ಮಾಡಿದಾಗ ಆ ಲವ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅಣ್ಣವ್ರ ಮನೆಯಿಂದ ಬಂದಿರೋ ನಾನು, ತುಂಬ ಸಂತೋಷ ಅನಿಸುತ್ತೆ. ವಿಜಯ್ ಅವರೇ ತುಂಬ ಖುಷಿ ಅನ್ನಿಸ್ತಿದೆ. ನೀವು ಡೈರೆಕ್ಷನ್ ಮಾಡಿದ್ರೆ ನನಗೆ ತುಂಬ ಖುಷಿ. ನೋಡ್ಬೇಕು ಸಿನಿಮಾ ಅಂತ ಭಾಳ ಕಾತರದಿಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಸಿನಿಮಾ ತೋರಿಸಿ. ಇವತ್ತು ಇಡೀ ಚಿತ್ರರಂಗ ಕಾಯ್ತಾ ಇದೆ. ನಿಮ್ಮ ಸಿನಿಮಾ ಕೋಟಿಗೊಬ್ಬ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ಎಲ್ಲರೂ ಮನಸಾರೆ ಹಾರೈಸ್ತಾ ಇದ್ದಾರೆ. ಖಂಡಿತ ಆಗುತ್ತೆ. ಒಳ್ಳೆ ವಿಜಯದಶಮಿ ದಿನ ಬರ್ತಾ ಇದೆ. ಎಲ್ಲ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಸರ್ ವಿಜಯ್ ಸರ್ ಬಗ್ಗೆ ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಅವ್ರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದಾರಲ್ಲ, ಒಬ್ಬ ನಟ ನಿರ್ದೇಶಕನಾಗುವಂತಹ ಒಂದು ಜರ್ನಿ, ಆ ಜರ್ನಿ ಬಗ್ಗೆ. ಆ್ಯಂಡ್ ವಿಜಯ್ ಸರ್ನ ನೀವು ನೋಡಿದಿರ, ಅವರು ಹೇಗೆ ಸ್ಟ್ರಗಲ್ ಮಾಡಿಕೊಂಡು ಹೀರೋ ಆಗಿ ಎಲ್ಲ ಅವರ ಜರ್ನಿ ಅದ್ಭುತವಾಗಿದೆ. ಈಗ ನಿರ್ದೇಶಕರಾಗಿದ್ದಾರೆ. ಅವ್ರು ಆ್ಯಕ್ಚುಲಿ ಏನೋ ಸೂರ್ಯ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಕಲ್ತ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಅಲ್ವಾ ವಿಜಯ್ ಅವರೇ? ಸೂರ್ಯ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ದುನಿಯಾಲೇ ನೀವು ಡೈರೆಕ್ಷನ್ ಕಲ್ತ್ಕೊಂಡ್ಬಿಟ್ಟಿದ್ರಿ. ಈಗ ತೋರಿಸ್ತಾ ಇದ್ದೀರಾ ಅಷ್ಟೇ, ಹಿಂಗೆ ಮಾಡ್ತಿದ್ದೀನಿ ಅಂತ. ಅದ್ಭುತವಾಗಿದೆ ಮೇಕಿಂಗು, ಹೊಸದಾಗಿದೆ. ಆಮೇಲೆ ಆ ಸಾಂಗು ಸೂಪರ್ ಡೂಪರ್ ಹಿಟ್ಟಾಗಿದೆ. ಎಲ್ಲ ರೀತಿ ದೇವರ ಆಶೀರ್ವಾದ ಇದೆ. ಆಮೇಲೆ ಇನ್ನೊಂದು, ನಾನು ಶ್ರೀಕಾಂತ್ ಅವ್ರ ಬಗ್ಗೆ ಹೇಳೋದು ಒಂದು ವಿಷಯ ಬರ್ತದೆ. ಅವ್ರು ಪಬ್ಲಿಸಿಟಿ ಮಾಡ್ತಾರೆ ಅಂದ್ರಲ್ಲ, ನನಗನ್ಸಿದ್ದು ಪಾಸಿಟಿವಿಟಿ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಯಾವಾಗಲೂ ಅಷ್ಟು ಪಾಸಿಟಿವ್ ಆಗಿರ್ತಾರೆ. ಅದಕ್ಕೆ ನಿಮ್ಮ ಪ್ರೋಗ್ರಾಮ್ಗಳು, ನಿಮ್ಮ ಪಿಕ್ಚರು, ನಿಮ್ಮ ಸಾಂಗ್ಸು ಎಲ್ಲ ಜಿಗಿ 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 ಜಿಗ ಅಂತಿರುತ್ತೆ. ಅದಕ್ಕೆ ಕಾರಣನೂ ಮತ್ತೆ ಶಿವಣ್ಣನೇ. ಶಿವಣ್ಣ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ, ಎಲ್ಲದಕ್ಕೂ ಮೂಲ. ಓಂ ಹೇಗೋ ಎಲ್ಲದಕ್ಕೂ ಓಂ ಹೆಂಗೆ ಮೂಲನೋ ಆ ಥರ ಅವ್ರ ಮೂಲ ಎಲ್ಲದಕ್ಕೂ. ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್. ಈ ನಮ್ಮೆಲ್ಲರ ಕಡೆಯಿಂದ ಈ ಒಂದು ಪ್ರೀತಿಯ ಬೊಕ್ಕೆ. ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್. ನೀವು ಹೋಗೋಕ್ಕಿಂತ ಮುಂಚೆ ಫ್ಯಾನ್ಸ್ನ ಒಂದು ಪ್ರಶ್ನೆ, ನಿಮ್ಮ ನಿರ್ದೇಶನದ ಆಕ್ಷನ್ ಕಟ್ ಸಿನಿಮಾ ಯಾವಾಗ ಬರುತ್ತೆ ಸರ್ ನೆಕ್ಸ್ಟ್? ನೋಡಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ನೀವು ಮಾಡಿದೆ ಆಲ್ರೆಡಿ, ಮಾಡ್ತೀನಿ. ಅಫಿಷಿಯಲ್ ಆಗಿ ಮಾಡ್ತೀನಿ, ಅನೌನ್ಸ್ ಮಾಡ್ತೀರಾ? ಸೊ ನಾವು ಹಂಗಂದ್ರೆ ನಮ್ಮೆಲ್ರಿಗೂ ಹಬ್ಬ, ಅಭಿಮಾನಿಗಳಿಗೆ ಹಬ್ಬ ಉಪ್ಪಿ ಸರ್ ಅವರ ನಿರ್ದೇಶನದ ಸಿನಿಮಾ. ಆಲ್ ದಿ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬನ್ನಿ ಉಪ್ಪಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಸರ್ ಹೇಳಿದ್ರು ಓಂ ಚಿತ್ರ ಎಲ್ಲದಕ್ಕೂ ಮೂಲ, ಆ್ಯಂಡ್ ಓಂ ಅನ್ನೋ ಒಂದು ಪದಾನೇ ಎಲ್ಲದಕ್ಕೂ ಮೂಲ. ಹಾಗೇನೆ ಎನರ್ಜಿಗೆ ಮತ್ತೊಂದು ಹೆಸರು ನಮ್ಮ ಎನರ್ಜಿ ಬೂಸ್ಟರ್ ಶಿವಣ್ಣ.
ಶಿವಣ್ಣ ಇಲ್ಲಿದ್ದಾರೆ, ಬರೋರು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಅತಿಥಿಗಳು ಬಹಳ ಪ್ರೀತಿಯಿಂದ ಅವರ ಹತ್ರ ಮಾತಾಡಿದ್ದಾರೆ, ಅವರ ಬಗ್ಗೆ ಹೇಳಿದ್ದಾರೆ. ಈಗ ಸಲಗ ಬಗ್ಗೆ ಮಾತಾಡೋದಕ್ಕೆ ವೇದಿಕೆ ಮೇಲೆ ಟಗರು ಬರುತ್ತೆ. ಸೊ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಲ್ರಿಗೂ ನಮಸ್ಕಾರ. ಎಲ್ಲ ಏನಾಗುತ್ತೆ ಇವಾಗ ಒಂದು ಇಂಡಸ್ಟ್ರಿಲಿ 36 ವರ್ಷ ಅಂದ ತಕ್ಷಣ ಒಂದು ಸೀನಿಯಾರಿಟಿ ಅಂತ ಹೇಳ್ತಾರೆ. ಎಲ್ಲ ಅದು ಪ್ಲೇಸ್ಗಳಿಗೆ ನಮ್ಮ ತಲೆ ಮೇಲೆ ಕೂರಿಸ್ಬಿಡ್ತಾರೆ. ಆ್ಯಕ್ಚುಲಿ ನೀವೇ ಲೀಡ್ರು, ನೀವೇ ಹೋಗಿ, ನೀವೇ ಅದೆಲ್ಲ ಸುಳ್ಳು. ನಾನು ಯಾವತ್ತಿದ್ರೂ ಒಬ್ಬ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಯಾವಾಗ ಒಬ್ಬ ಪ್ರೊಡ್ಯೂಸರ್ ಆ್ಯಕ್ಟರ್ ಆಗಿರಬೇಕು, ಒಬ್ಬ ನಿರ್ದೇಶಕನ ಆ್ಯಕ್ಟರ್ ಆಗಿರಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ಅಪ್ಪಾಜಿ ಯಾವಾಗ ಹೇಳಿದಷ್ಟೇ ಸರಸ್ವತಿ ಪುತ್ರ ಅಂತ ಕರೀತಾರೆ, ಇನ್ನೊಬ್ಬರು ಅನ್ನದಾತ ಅಂತ ಕರೀತಾರೆ. ಸೊ ಇಬ್ಬರನ್ನು ಬಿಡೋಕ್ಕಾಗಲ್ಲ, ಎರಡು ಕಣ್ತಾರೆ ಇಂಡಸ್ಟ್ರಿಗಳು, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು. ಸೊ ಡೈರೆಕ್ಟ್ರಿಗೆ ಯಾವಾಗಲೂ ಏನು ಹೇಳ್ತಾರೋ ಅದಕ್ಕೆ ತಲೆ ಬಾಗಬೇಕು. ಏನಾದ್ರು ಒಂದು ಚೇಂಜಸ್ ಬೇಕಂದ್ರೆ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಇದು ಮಾಡಬೇಕು ಹೊರತು ಅಹಂನಿಂದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಿನಿಮಾ ಗೇಟ್ ಬೀಳುತ್ತೆ. ಆ ಸಿನಿಮಾ ಅಹಂನಿಂದ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ರಿಗೂ ಆ್ಯಕ್ಟ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಪ್ರೊಡ್ಯೂಸರ್ ಹಾಳಾಗ್ತಾರೆ. ಪಾಪ ಅವ್ರನ್ನ ಹೀರೋಗೆ ಸಪೋರ್ಟ್ ಮಾಡಬೇಕಾ ಇಲ್ಲ ಡೈರೆಕ್ಟರ್ ಸಪೋರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಂದು ಸತಿ ನ್ಯೂ ಕಮರ್ಸ್ ಇರ್ತಾರೆ, ಆ ನ್ಯೂ ಕಮರ್ಸ್ ಏನು ಮಾತಾಡೋಕ್ಕಾಗಲ್ಲ, ಅವರು ಪ್ಯಾನಿಕ್ ಆಗ್ಬಿಡ್ತಾರೆ. ಕೆಲವ್ರಿಗೆ ಆ್ಯಟಿಟ್ಯೂಡ್ ಇರುತ್ತೆ, ಬಿಟ್ಟೇ ಹೋಗ್ಬಿಡ್ತಾರೆ, ನೀವೇ ಮಾಡ್ಕೊಳ್ಳಿ ಸರ್ ಅಂತ. ಅದು ಗುಡ್ ಆ್ಯಟಿಟ್ಯೂಡ್. ಈಗ ಅವಾಗ ಎಲ್ರಿಗೂ ಬುದ್ಧಿ ಬರುತ್ತೆ, ನಾವೆಲ್ಲ ಆ್ಯಕ್ಟರ್ಸ್ಗೂ ಬುದ್ಧಿ ಬರುತ್ತೆ. ಐ ಥಿಂಕ್ ಇವಾಗ ವಿಜಿ ಆ ಸ್ಟೆಪ್ ಕಾಲಿಟ್ಟಿದ್ದಾರೆ. ಐ ಥಿಂಕ್ ವಿಜಿ ಫಿಲ್ಮ್ ಫಸ್ಟ್ ದುನಿಯಾ ಫಿಲ್ಮ್ ನೋಡಿದಾಗ ನನ್ನ ಬಂದು ಕ್ಲಾಪ್ ಮಾಡೋಕ್ಕೆ ಕರಿಬೇಕಾದ್ರೆ ಬಂದಿದ್ರು. ಅವಾಗ ಅಪ್ಪಾಜಿ ಹೋಗಿ ಟೈಮ್ ಅವರು ಸೂರ್ಯ ಅವ್ರು ಬಂದಿದ್ರು. ಅವತ್ತೇ ಹೇಳಿದೆ ನಾನು ನೋಡ್ಬಿಟ್ಟು ಫೋಟೋಗ್ರಾಫರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ವಿಜಿ ನನಗೆ ಹಳೇ ದೋಸ್ತ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ಚಿಕ್ಕ ಪಾತ್ರ ಮಾಡ್ಬೇಕಂದ್ರೆ ಪರವಾಗಿಲ್ಲ, ಮಾಡ್ತೀನಿ ನಾನು ಈ ಪಾತ್ರ. ಬೇಡ ವಿಜಿ, ಒಂದು ಫಿಲ್ಮ್ ಮಾಡಿದ್ದೀರ, ನನಗೆ ತಿರ್ಗಾ ಈ ಚಿಕ್ಕ ಪಾತ್ರ ಬೇಡ, ಇಲ್ಲ ನಿಮ್ಮ ಜೊತೆಲಿ ಇದ್ರೆ ಸಾಕು ಅಂತ. ಅದು ಒಳ್ಳೆತನ ತೋರಿಸ್ತಾ. ಯಾಕಂದ್ರೆ ನಾವು ಹಿಟ್ ಫಿಲ್ಮಲ್ಲಿ ಯಾವಾಗಲೂ ನಾವು ಇರಬೇಕಂತ ಆಸೆ ಪಡ್ತಿದ್ದಿಲ್ಲ, ಅದು ಯಾವಾಗಲೂ ಒಳ್ಳೆ ಸೈನ್, ಅದು ಪಾಸಿಟಿವಿಟಿ. ಸೊ ಇವತ್ತು ಅದೆಲ್ಲ ಮೀರಿ ಆ್ಯಕ್ಟರ್ ಆಗಿ ಇವಾಗ ಡೈರೆಕ್ಷನ್ ಕಾಲಿಡ್ತಾರೆ, ಭಾಳ ಖುಷಿಯಾದ ವಿಷಯ. ಅದು ಶ್ರೀಕಾಂತ್ ಫಿಲ್ಮ್. ಯಾಕಂದರೆ ಶ್ರೀಕಾಂತ್ ನನಗೆ ಆಲ್ಮೋಸ್ಟ್ ಒಂದು 20-22 ವರ್ಷದಿಂದ ಒಂದು ಸ್ನೇಹಿತರಿಗೆ ಫ್ರಮ್ ಯುವರಾಜದಿಂದ ಒಂದು ಬೆಳವಣಿಗೆ. ಫಸ್ಟ್ ನಮ್ಮ ಅಭಿಮಾನಿಯಾಗಿ ಬಂದು ನಮ್ಮ ಜೊತೆಲಿ ಮಾತುಕತೆ ಆಡ್ಕೊಳ್ಳೋಂಗೆ ಬಂದು ಸಿನಿಮಾ ಇಂಡಸ್ಟ್ರಿದ್ರು RS ಪ್ರೊಡಕ್ಷನಿಂದ ಬಂದು ಇವಾಗ ಸ್ವತಃ ಒಂದು ಪಿಕ್ಚರ್ ಅವರು ಟಗರು ಮಾಡಾದ್ಮೇಲೆ ಸಲಗ ಪಿಕ್ಚರ್ಗೆ ವಿಜಯ್ ಅವ್ರ ಕೈಲಿ ಡೈರೆಕ್ಟ್ ಮಾಡಿಸಿ ಸಿನಿಮಾನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಸಾಂಗ್ಸ್ ಆಗೇನ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್, ಸೂಪರ್ ಮ್ಯೂಸಿಕ್ ಅಂತ ನಾವು ಹೇಳಿದೆ. ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ವೆರಿ ಕಾಂಪಿಟೇಟಿವ್. ಇದರಲ್ಲಿ ಅವರೊಂದು ಬೇರೆ ಥರ ಒಂದು ಟ್ಯೂನೇ ಕೊಡ್ತಾರೆ. ಅವ್ರದ್ರಲ್ಲಿ ರಾಗ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಏನೇ ಒಂದು ಫಾಸ್ಟ್ ಮ್ಯೂಸಿಕ್ ಮಾಡಿದ್ರು ಅದರಲ್ಲಿ ಒಂದು ರಾಗ, ಒಂದು ತಾಳ ತುಂಬ ಚೆನ್ನಾಗಿ ಕಾಣ್ತಾರೆ. ಐ ಥಿಂಕ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಜೊತೆಗೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ಫಿಮೇಲ್ ಇರ್ಬೋದು. ಅವರು ನಮ್ಮ ಹನಿಮೂನ್ ವೆಬ್ ಸೀರೀಸ್ಲಿ ಮಾಡಿದ್ರು ಫಸ್ಟ್. ಸೊ ಅದು ನಮ್ಗೆ ಖುಷಿ ಆಯಿತು, ಅದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಒಂದು ಹನಿಮೂನಿಂದ ನಮ್ಮ ಒಂದು ಹುಡುಗಿ ಒಂದು ಹೀರೋಯಿನ್ ಆಗಿ ಬಂದು ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್. ನಾನು ಯಾವಾಗ ನನ್ನ ಮಗಳು ಹೇಳ್ತಾ ಇರ್ತಾರೆ, ಒಳ್ಳೆ ಆರ್ಟಿಸ್ಟ್ ಪಾಪ, ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಹಿಮ್. ಆ್ಯಂಡ್ ಇಡೀ ಟೀಮ್ಗೆ ಎಷ್ಟು ಆಲ್ ದ ಬೆಸ್ಟ್. DOP ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಜುವಲ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ನನಗೆ ಫೇವ್ರೆಟ್ ಆ್ಯಕ್ಟರ್ ಧನಂಜಯ, ಗಾಳಿ ಧನಂಜಯ, ನಿಜವಾದ ಅದ್ಭುತವಾದ ಅವ್ರ ಜೊತೆ ಇರೋದೇ ಒಂದು ಐ ಥಿಂಕ್ ವೆರಿ ನೈಸ್. ಯಾಕಂದರೆ ಆ ಪಿಕ್ಚರ್ ಅಷ್ಟು ತುಂಬ ಚೆನ್ನಾಗಿ ಪೋರ್ಟ್ರೇ ಆದರು. ಇಡೀ ಜನ ಇವತ್ತು ಟಗರು ಟಗರು ನೀವು ಇಷ್ಟಪಟ್ಟರು ಅಷ್ಟೇ ಈಕ್ವಲ್ ಆಗಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಇದಾಯಿತು. ಅದು ಒಬ್ಬೊಬ್ಬರು ಡಾಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳಿದ್ದಾರೆ ನನಗೆ ಖುಷಿಯಾದ ವಿಷಯ ಅದು ಅಷ್ಟೇ. ಯಾಕಂದರೆ ಒಂದು ಸಿನಿಮಾ ಯಾರಿಂದ ಹೋಯ್ತು ಅನ್ನೋದು ಮುಖ್ಯ ಅಲ್ಲ, ಸಿನಿಮಾ ಹಿಟ್ ಆಗೋದು ಮುಖ್ಯ. ಐ ಥಿಂಕ್ ಡಾಲಿಗೆ ಒಳ್ಳೆ ಹೆಸರು ಬಂದಿದ್ದು ನನಗೆ ತುಂಬ ಖುಷಿಯಾದ ವಿಷಯ. ಯಾಕಂದರೆ ನನಗೆ ಮೊದಲೇ ಹೇಳ್ತಿದ್ದೆ, ಒಂದು ಒಳ್ಳೆ ಆ್ಯಕ್ಟರ್ ಅವರು, ಯಾಕೆ ಅವರಿಗೆ ಅಷ್ಟು ಒಳ್ಳೆ ಸಿನಿಮಾ ಮಾಡೋಕ್ಕಾಗಿಲ್ಲ ಅಂತ ನನಗೊಂದು ಬೇಜಾರಿತ್ತು. ಆದರೆ ಆ ನೋವೆಲ್ಲ ಟಗರಿಗೆ ಹೋಗಿ ಅವರೇ ಇವಾಗ ಸ್ವತಃ ಇಂಡಿವಿಜುವಲ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ಈ ಸಲಗಾಲು ಮಾಡಿದ್ದಾರೆ. ಐ ಥಿಂಕ್ ಬಹುಶಃ ಶ್ರೀಕಾಂತ್ ಒಂದು ಲಕ್ಕಿ ಆ್ಯಕ್ಟರ್ನ ಬಿಡಬಾರ್ದು ಅಂತ ಸಲಗಾಲು ಹಾಕಿದ್ದಾರೆ ಅಂತ ಕಾಣುತ್ತೆ. ಆ ಲಕ್ಕಿ ಚಾಮ್ ಯಾವಾಗಲೂ ಹೋಗಲಿ, ಅದಕ್ಕೆ ನಾನು ಬಿಡಬಾರ್ದು ಅಂತ ಬೈರಾಗಿ ತಿರ್ಗಾ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀವಿ ನಾವು. ಫೈನಸ್ಟ್ ಆ್ಯಕ್ಟರ್ ತುಂಬ ಖುಷಿಯಾಗುತ್ತೆ. ಐ ಥಿಂಕ್ ಅಪ್ಪು ಬಗ್ಗೆ ಹೇಳಿದ್ರೆ ಅಪ್ಪು ಬಗ್ಗೆ ಯಾವ ರೀತಿ ಏನಪ್ಪ ಹೇಳಿ, ಅಪ್ಪು ಬಗ್ಗೆ ಹೇಳಿದ್ರೆ ತಮ್ಮನ ಬಗ್ಗೆ ಯಾವಾಗ ಹೋಗಿರ್ತಾ ಇರ್ತಾನೆ ಶಿವಣ್ಣ ಅಂತ ಹೇಳ್ತಾರೆ. ಬಟ್ ನಾನು ಅಪ್ಪನ ಹೊಗಳೋದು, ನಾನು ಶಿವಣ್ಣನಾಗಿ ಹೊಗಳೋದು, ಅವ್ರ ಅಣ್ಣನಾಗಿ ಹೊಗಳೋದು ಯಾವಾಗಲೂ. ನಾನು ಅಭಿಮಾನಿಯಾಗಿ ಯಾವಾಗ ಹೋಗಿರ್ತೀನಿ ಅವನು. ಯಾಕಂದರೆ ಚೈಲ್ಡಿಂದಲೇ ಒಂದು 3 ವರ್ಷ 4 ವರ್ಷದ ಹುಡುಗಿನ ಕರ್ಕೊಂಡೋಗಿ ಒಂದು ಇದರಲ್ಲಿ
ಹಾಡಪ್ಪ ಒಂದು ಇದನ್ನಂದರೆ ಅದು ಅಷ್ಟು ಈಸಿ ಅಲ್ಲ ಒಂದು ಹಾಡೋದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಂತ ಒಂದು ಸಾಂಗ್ ಎಷ್ಟು ನಾವೆಲ್ಲ ಅದನ್ನು ಕೇಳ್ಬಿಟ್ಟು ಇಂಥ ಒಂದು ತಮ್ಮ ಇದೆ ನನಗೆ ಎಷ್ಟೊಂದು ಇದಿರ್ಬೇಕು ಕಣ್ಣೀರೆಲ್ಲ ಹಾಕಿದ್ದೀನಿ. ಐ ಥಿಂಕ್ ವಾಸ್ ಮೋರ್ ಎಮೋಷ್ನಲ್ ವಿತ್ ಅಪ್ಪು. ಯಾಕಂದ್ರೆ ಅಪ್ಪು ಜೊತೆಗಿದ್ರೆ, ಯಾಕಂದ್ರೆ ಅಪ್ಪು ರಾಯಲ್ ಆಗಿರ್ತಾನೆ, ರಾಯಲ್ ಆಗಿರ್ತಾನೆ, ಯಾವಾಗಲೂ ರಾಯಲ್ ಆಗಿರ್ತಾನೆ ಅಂತ ಒಂದು ಟ್ಯಾಲೆಂಟ್. ಅದು ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಒಂದು ತಮಿಳ್ ಪಡೆಯೋಕ್ಕೆ. ಐ ಥಿಂಕ್ ಈಸ್ ವೆರಿ ಟ್ಯಾಲೆಂಟೆಡ್. ಆ್ಯಂಡ್ ನನ್ನ ಬಗ್ಗೆ ಹೊಳ್ತಾ ಇರ್ತೇನೆ ಅವಾಗ. ಅದು ಯಾವಾಗ ಅಷ್ಟೇ ಒಬ್ಬ ಒಳ್ಳೆತನ ಮಾಡ್ಬಿಟ್ಟು ಎಲ್ಲರ ಜೊತೆ ಇರ್ತದೆ ಅನ್ನೋಕ್ಕೆ ಅದೇ ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನನ್ನ ಬಗ್ಗೆ ಹೇಳ್ತಾ ಇರ್ತಾರೆ. ಇವರಂತೂ ಹೇಳ್ತಾ ಇರ್ತಾರೆ ಏನು ಎನರ್ಜಿ ಬೂಸ್ಟರ್ ಅದೆಲ್ಲ ಏನಿಲ್ಲ. ಎನರ್ಜಿ ಬೂಸ್ಟರ್ ಬರೋದು ಯಾರಿಂದ ಅಂದರೆ ನಿಮ್ಮಂತ ಒಂದು ಅಭಿಮಾನಿಗಳಿಲ್ಲ ಅಷ್ಟೇ. ಯಾಕಂದರೆ ನೀವು ಏನೇನು ಮಾಡೋದು ನನಗೆ ಇಷ್ಟಕ್ಕಿಲ್ಲ, ಅದು ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹದಿಂದ ನಮ್ಗೆ ಏನೇನೋ ಮಾಡಬೇಕಂತ ಆಗುತ್ತೆ. ಯಾಕಂದ್ರೆ ಮೊನ್ನೆನೂ ಅಷ್ಟೇ ಹೋದಾಗ ಒಂದು ಯಾವುದೋ ಒಂದು ಶೋಗೆ ಹೋದೆ, ಜಾಸ್ತಿ ಡ್ಯಾನ್ಸ್ ಮಾಡೋದು ಬೇಡ ಅಂತ. ಬಟ್ ಏನು ಮಾಡೋದು, ಅದು ಮ್ಯೂಸಿಕ್ ಹೇಳಿದ ತಕ್ಷಣ ಆಟೋಮೆಟಿಕಾಗಿ ಕಾಲು ಕೊಂಡಿರ್ತಾರೆ. ನಾವು ಬೇಡ ಅಂದ್ರೆ ನೀವು ಮಾಡಬಾರ್ದು, ಏನು ಅಪೇಕ್ಷೆ ಪಡೆದೇ ಮಾಡೋದು ಇದೇನೆ. ಡ್ಯಾನ್ಸ್ ಒಂದು ಜನ ಒಂದು ತಾಳ ಬಂದ ತಕ್ಷಣ ಆಟೋಮೆಟಿಕಾಗಿ ಕುಡಿತಾ ಇರ್ತಾರೆ. ಇವತ್ತು ಅಷ್ಟೇ ನಾನು ಸಿದ್ಧಿ ಜನಾಂಗದಲ್ಲಿ ಒಂದು ಹಾಡಿದ್ದು ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ವೆರಿ ಗ್ರೇಟ್ ಥಿಂಗ್. ಆ ಥರ ಒಂದು ಇನ್ವೆನ್ಷನ್ ಮಾಡಿ ಅವ್ರನ್ನ ಕರೆಸಿ ಹಾಡಿಸಿ ಅವ್ರಿಗೊಂದು ಹೇಳ್ತೀವಿ ಜನಗಳ ಮುಂದೆ ತರೋಕ್ಕೆ ಒಂದು ಪ್ರಯತ್ನ ಪಟ್ಟಿರೋದಕ್ಕೆ ಎಲ್ಲರಿಗೂ ವಿಜಯ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಡೀ ಸಲಗ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ವಿಜಯದಶಮಿ ಬರುತ್ತೆ, ವಿಜಯದಶಮಿ ದಿವಸ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗಲಿ. ನಾನು ನೋಡ್ತೀನಿ ಸಿನಿಮಾನ, ಯಾಕಂದರೆ ನಮ್ದು ಅದು ಕರ್ತವ್ಯ, ನಾವು ನೋಡೋದು ನಮ್ಮ ಕರ್ತವ್ಯ. ಬರೀ ಆ ಸಿನಿಮಾ ಅಂತಾರೆ, ಎಲ್ಲ ಸಿನಿಮಾ ಬೇಕಾದ ಕರ್ತವ್ಯ. ಸೊ ಅವತ್ತು ಸಲಗ ಜೊತೆ ಕೋಟಿಗೊಬ್ಬತ್ತು ಬರ್ತಾ ಇದೆ, ಅದಕ್ಕೂ ಅದು ಬೆಸ್ಟ್. ಚೆನ್ನಾಗಿ krishna@gmail.com ಅಂತ, ಅದು 15ನೇ ತಾರೀಕು ಬರ್ತದೆ, ಅದಕ್ಕೂ ಅದು ಬೆಸ್ಟ್. ಎಲ್ಲರಿಗೂ ಹೇಳ್ತಾ ಸಲಗ ಮೂಲಕ ಎಲ್ರಿಗೂ ವಿಶ್ ಮಾಡೋ ಅವಕಾಶ ಕೊಟ್ಟಿರುತ್ತೆ. ಶ್ರೀಕಾಂತ್ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಲವ್ ಯು ಆಲ್. ಶಿವಣ್ಣ, ನೀವು ಯಾಕೆ ಎಲ್ರಿಗೂ ಇಷ್ಟ ಆಗ್ತೀರಂದ್ರೆ ಈ ವಿಷಯಕ್ಕೆ ಒಂದು ಚಿತ್ರದ ಒಂದು ಕಾರ್ಯಕ್ರಮಕ್ಕೆ ಬರ್ತೀರಾ, ಬಟ್ ಕನ್ನಡ ಚಿತ್ರರಂಗದ ಎಲ್ಲಾ ಸಿನಿಮಾಗಳನ್ನ ನೋಡಬೇಕು ಅಂತ ವಿಶ್ ಮಾಡ್ತೀರಾ. ಅದಕ್ಕೆ ನಮ್ಮೆಲ್ರಿಗೂ ನೀವಂದ್ರೆ ಅಷ್ಟು ಪ್ರೀತಿ. ಅದೇ ಹೇಳಿದೆ, ಯಾಕಂದ್ರೆ ಸಿನಿಮಾದ ನಮ್ಮ ಯಾರದೇ ಆಗಲಿ ಆಕ್ಟರ್ಸ್ ಆಗಲಿ ಅದೇ ಕನ್ನಡದ ಒಂದೇ ಕುಟುಂಬ. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಶ್ರೀಕಾಂತ್ ಅಂತ ಅವ್ನು ಒಳ್ಳೆ ಮನಸ್ಸಿಲ್ಲ. ಯಾಕಂದ್ರೆ ಅವ್ನ ಸಿನಿಮಾ ಇದರಲ್ಲಿ ಫಂಕ್ಷನ್ ಬಂದಾಗ ನಾವು ಯಾವ್ದ ಬಗ್ಗೆ ಮಾತಾಡ್ತೀವಿ ಅವನಿಗಂತೂ ಬೇಜಾರಾಗಲ್ಲ. ಯಾಕಂದ್ರೆ ಅದಕ್ಕಟ್ಟೆ ಅವ್ನು ಒಳ್ಳೇದಾಗಲೇಬೇಕು. ಗುಡ್ ಹಾರ್ಟೆಡ್ ಪರ್ಸನ್. ಯಾವಾಗ ಜಗಳ ಆಡ್ತಾ ಇರ್ತೀವಿ, ವೇಸ್ಟ್ ಮಾಡಬೇಕಂತ ಜಗಳ ತುಂಬಾ ಜಗಳ ಆಡ್ತಿರ್ತಾರೆ ಖಂಡಿತ. ನನಗೆ ಅದರ ಭಯನೇ ಇಲ್ಲ. ಬಟ್ ಉಪೇಂದ್ರ ಜೊತೆ ಮಾತ್ರ ಯಾವ್ದು ಜಗಳ ಆಡಲ್ಲ. ಯಾಕಂದ್ರೆ ಜಗಳ ಅಂದ್ರೆ ಕೋಪ ಮಾಡ್ಕೊಂಡಿದ್ದೀನಿ. ಕೋಪ ಯಾಕಂದ್ರೆ ಬರೀ ಕೂದಲು ಬಂದು ಯಾವಾಗಲೂ ಮುಟ್ಟಿಲ್ಲ, ಕಣ್ಣಿದ್ರೆ ತಂದ್ಬಿಡೋರು ಹೋಗಿ. ಸೊ ತಂದಾಗ ಅವ ಹೇಳ್ತೀನಿ, ಅಲ್ಲಿಂದ ಶುರುವಾಯಿತು. ಶಿವಣ್ಣ, ನಿನ್ನ ರಕ್ಸತ್ತಿನಿಂದ ನಾನು ಲವ್ ಮಾಡ್ತಾ ಇದ್ದೀನಿ. ಸೊ ನಾವು ಒಂಥರ ಲವರ್ಸ್ ಥರ ಆಗ್ಬಿಟ್ಟಿದ್ವಿ. ಐ ಲವ್ ಯು ಆಲ್ವೇಸ್, ಐ ಲವ್ ಯು. ಯಾಕಂದ್ರೆ ಆಲ್ವೇಸ್, ಯಾಕಂದ್ರೆ ಹೋಗಂತ ಒಂದು ಸಿನಿಮಾ ಇಡೀ ಇಂಡಿಯನ್ ಇಂಡಸ್ಟ್ರಿ ಹಿಂಗೆ ತಿರುಗಿ ನೋಡ್ತಂದ್ರೆ ಐ ಥಿಂಕ್ ಸಾಕಷ್ಟು ದೊಡ್ಡ ಡೈರೆಕ್ಟರ್ಸ್ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದಾದ್ರೆ ನಮ್ಮ ತಾಯಿ ಅವ್ರ ಪ್ರೊಡಕ್ಷನ್. ಯಾಕಂದ್ರೆ ನಮ್ಮ ತಾಯಿ ಅವ್ರೊಂಥರ ಚಾಮುಂಡೇಶ್ವರಿ ತಾಳ್ತಾರೆ, ಅವ್ರು ಪ್ರೊಡ್ಯೂಸ್ ಮಾಡಿದ್ರೆ ಅಂಥ ತಾಯಿ ನಾನು ಮಗನಾಗಿ ಬಂದಿರೋದು, ಅಪ್ಪಾಜಿ ಅಂತ ತಂದೆಗೆ ನಾನು ಮಗನಾಗಿ ಬಂದಿರೋದು ನನ್ನ ಪುಣ್ಯ. ಐ ಥಿಂಕ್ ಗೊತ್ತಿಲ್ಲ, ನೀನು ಎಷ್ಟು ಪುಣ್ಯ ತಗೊಂಡ್ತೀನಿ ಗೊತ್ತಿಲ್ಲ. ಲವ್ ಎವ್ರಿಬಡಿ, ಥ್ಯಾಂಕ್ ಯು. ಶಿವಣ್ಣ, ಎಲ್ಲರೂ ಹೇಳ್ತಾರೆ ಶಿವಣ್ಣ ಇಸ್ ಅ ಡೈರೆಕ್ಟರ್ಸ್ ಆಕ್ಟರ್ ಅಂತ ಹೇಳಿ. ಸೊ ಹೊಸ ಡೈರೆಕ್ಟರ್ ಬರ್ತಾ ಇದ್ದಾರೆ, ದುನಿಯಾ ವಿಜಯ್ ಅವರು. ಮುಂದೊಂದು ದಿನ ಅವರೊಂದು ಕತೆ ತಗೊಂಡ್ಬರ್ತಾರೆ, ಅವ್ರು ಡೈರೆಕ್ಟ್ ಮಾಡಬೇಕು ಅಂತ, ನಿಮಗೆ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಟ್ಟರೆ ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಶಿವಣ್ಣ ಯಾರೇ ಬಂದು ಮಾಡಿದ್ರು ಮಾಡ್ತೀನಿ. ವಿಜಯ್ ಮಾಡಿದ್ರೆ ಮಾಡಲ್ವಾ? ಯಾರೋ ಬರ್ತಾರೆ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಶಿವಣ್ಣನ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಎಷ್ಟು ಸಿನಿಮಾ ಮಾಡ್ತಾರೆ. 25 ಸಿನಿಮಾ ಸಾಕು. ಏನೋ ಮಾಡಕ್ಕ ಸಿನಿಮಾ ಮಾಡಬೇಕು, ಯಾಕೆ ಮಾಡಬಾರ್ದು? ಹೆಂಗೆ ಹೋಗುತ್ತೆ ಬಿಡುತ್ತೆ ಆಮೇಲೆ ಪ್ರಶ್ನೆ. ಯಾರು ಏನೇನೋ ಆಸೆ ಕಟ್ಕೊಂಡ್ ಬರ್ತಾರೆ. ಒಂದು ಆಸೆ ಕ್ಲಿಕ್ ಆಗ್ಬೋದಲ್ಲ, ಕ್ಲಿಕ್ ಆದಾಗ ಒಬ್ಬ ಡೈರೆಕ್ಟ್ ಹುಡ್ಕೋತಾನಲ್ಲ. ಹೆಂಗೆ ಇಷ್ಟು ಎನರ್ಜಿ ಬರುತ್ತೆ ಶಿವಣ್ಣ ಸಿನಿಮಾ ಅಂದ್ರೆ ಸೃಷ್ಟಿ ಆಗದೆ ಇರಲಿ ನಿಮಗೆ. ಇನ್ನೂ 25 ಅಲ್ಲ 100 ಸಿನಿಮಾ ಮಾಡ್ತಾನೆ ಇರಿ ನೀವು ವರ್ಷಕ್ಕೆ. ಬಟ್ ಹೆಂಗೆ ಶಿವಣ್ಣ ಇಷ್ಟು ಎನರ್ಜಿ ಆ್ಯಂಡ್ ಎವ್ರಿ ಡೇ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಲ್ಸೋ. ಏನು ಮಾಡಕ್ಕ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಾ ಇಲ್ಲ ಎಫೆಕ್ಟ್? ನೋ ಡಿಫೆಕ್ಟ್ ಶಿವಣ್ಣ, ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ವಿಜಯ್ ಅವ್ರು ಬಂದರೆ ನಿಮ್ಮ ಜೊತೆ ಸಿನಿಮಾ ಮಾಡೋದಕ್ಕೆ, ಅವ್ರ ಜೊತೆ ಯಾವ ಜಾನರ್ ಆಫ್ ಸಿನಿಮಾ ಮಾಡೋದಕ್ಕೆ ಇಷ್ಟಪಡ್ತೀರಾ ನೀವು? ಐ ಡೋಂಟ್ ನೋ ಆ್ಯಕ್ಚುಲಿ. ಇನ್ನೂ ಏನು ಯೋಚನೆ ಮಾಡಿದ್ರೆ ವಿಷಯದ ಗೊತ್ತಿಲ್ಲ. ಒಳ್ಳೆ ಐ ಥಿಂಕ್ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್ ಇದೆಲ್ಲ ಬಿಟ್ಟು ಬೇರೆ ಒಂದು ವಿಭಿನ್ನವಾದ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಲೋಕಲ್ ಕ್ಯಾರೆಕ್ಟರ್ ಅಂದರೆ ಒಬ್ಬ ಯಾರು ಎಕ್ಸಿಸ್ಟ್ ಆದ ಏನೊಂದು ಒಬ್ಬ ಏನಂತೀವಿ ತೋಟಿ ಅಂತೀವಿ. ತೋಟಿ ಅಂದರೆ ಈ ಕಷ್ಟನ ಕ್ಲೀನ್ ಮಾಡ್ತಾನೆ, ಈ ಡ್ರೈನೇಜ್ ಬ್ಲಾಕ್ ಆದಾಗ ಅಂತ ಒಂದು ರೋಲ್ ಮಾಡಬೇಕಂತ ಆಸೆ.
ಯಾಕಂದರೆ ಇಲ್ಲಿ ಸೊಸೈಟಿ ಕ್ಲೀನ್ ಮಾಡಬೇಕಾದ್ರೆ ಜಾಸ್ತಿ ಇದೆ. ಬರೀ ಅದು ಕ್ಲೀನ್ ಮಾಡೋದಲ್ಲ, ಅದು ರಿಲೇಟೆಡ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಎನರ್ಜಿ, ನಿಮ್ಮ ನಗು, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನೀವು ಯಾವಾಗಲೂ ಚಿರ ಯುವಕನಾಗೇ ಮಿಂಚ್ತಾ ಇರಿ. ನೀವು ನಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡ್ತಾ ಇರಿ ಶಿವಣ್ಣ. ಥ್ಯಾಂಕ್ ಯು. ವಿ ಆಲ್ ಲವ್ ಯು. ಅಂಡ್ ಮತ್ತೊಂದು ದೊಡ್ಡ ಚಪ್ಪಾಳೆ ಶಿವಣ್ಣ ಅವರಿಗೆ. ಅಂಡ್ ಶ್ರೀಕಾಂತ್ ಸರ್, ನೀವೇ ವೇದಿಕೆ ಮೇಲೆ ಬಂದು ಈ ಒಂದು ಬೊಕೆನ ನಮ್ಮ ಶಿವಣ್ಣ ಅವ್ರಿಗೆ ಕೊಡ್ಬೇಕಾಗಿ ಕೋರಿಕೆ ಪ್ಲೀಸ್. ಶ್ರೀಕಾಂತ್ ಹೇಳಿದೆ, ಏನಪ್ಪ ಬಂದವರೆಲ್ಲ ಬರೀ ಒಂದು ಬೊಕೆ ಕೊಡ್ತಾರೆ, ಏನಾಗ ಕೊಡಬೇಡ್ದ. ಆಯ್ತು ಬಿಡಿ, ಹೋಗ್ಲಿ ಬಿಡಿ, ನಮ್ಮನ್ನೇ ಕೊಟ್ಬಿಟ್ಟಿದ್ದೀವಲ್ಲ ಶಿವಣ್ಣ. So sweet. Thank you so much, Shivana. Thank you, thank you, thank you. Only Shivana ke chappale. Okay. ಸಲಗ ಚಿತ್ರದ ಬಗ್ಗೆ ಶಿವಣ್ಣ ಅವರು ಮಾತಾಡಿದ್ರು. ಅಂಡ್ ಬಹಳ ಒಂದು ವಿಶೇಷವಾದಂತಹ ಒಂದು ವಿಷಯ ಏನು ಹೇಳಿದ್ರಂದ್ರೆ, ಈ ಸಿನಿಮಾದಲ್ಲಿ ಒಂದು ಲಕ್ಕಿ ಚಾರ್ಮ್ ಇದ್ದಾರೆ. ಅವರು ನಮ್ಮ ಡಾಲಿ ಧನಂಜಯ್ ಅಂತ ಹೇಳಿ. ನಾನು ಬಿಫೋರ್ ಐ ಕಾಲ್ ಯು ಆನ್ ಸ್ಟೇಜ್, ದೇರ್ ಇಸ್ ಅ AV which I want you to see. AV please. ಅವನು ಪವರ್ ಅಲ್ಲಿ ಕೂರಿಸಿರೋ ಪಬ್ಲಿಕ್ ಮನ್ಸ್ ಮಾಡಿ ಅವನು ಡೆಪಾಸಿಟ್ಗೂ ಗ್ಯಾರಂಟಿ ಇರಲ್ಲ. ಇನ್ನು ಯೋಚನೆ ಮಾಡ್ತಾ ಫೀಲ್ ಗುಡ್ ಲವ್ ಸ್ಟೋರೀಸ್, ಬಾಕ್ಸರ್, ಬದ್ಮಾಶ್ ಅಂತಹ ಆಕ್ಷನ್ ಚಿತ್ರಗಳು, ಅಲ್ಲಮದಂತಹ ಜಾನಪದ ಚಿತ್ರ, ಪಾಪ್ಕಾರ್ನ್ ಮಂಕಿ ಟೈಗರ್ ನಿಮಗೆ ಒಂದು ಪ್ರೀತಿಯ ಬೊಕೆ. ಶ್ರೀಕಾಂತ್ ಸರ್ ಬನ್ನಿ, ಬೊಕೆ ಕೊಡಿ ಪ್ಲೀಸ್. ಥ್ಯಾಂಕ್ ಯು ಧನಂಜಯ್ ಅವರೇ, ಥ್ಯಾಂಕ್ ಯು. ಖ್ಯಾತ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಸರ್ ಅವರಿದ್ದಾರೆ. ಹಾಗೆ ಸರ್ವಿನ್ ಸರ್ ಅವರು, ನಮ್ಮ ಹೆಮ್ಮೆಯ ಕ್ರಿಕೆಟರ್ ಸರ್, ದಯಮಾಡಿ ವೇದಿಕೆ ಮೇಲೆ ಒಂದು ಸಲಗ ಚಿತ್ರದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ಬೇಕಾಗಿ ಕೋರಿಕೆ ಪ್ಲೀಸ್. ಸರ್ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಧನ್ಯ ವ್ಯಕ್ತಿಗಳು ಬರೀ ಸ್ಪೋರ್ಟ್ಸಲ್ಲಿರೋಂಥದ್ದು, ಅದಕ್ಕಿಂತ ದೊಡ್ಡವರಿಲ್ಲಿ. ನಾನು ಸ್ವಲ್ಪ ಕಮ್ಮಿ ಮಾತಾಡೋದು. ಬಟ್ ಆದ್ಮೇಲೆ ಶ್ರೀಕಾಂತ್ ಸರ್ ಅವರು ಹೀಗೆ ಜೊತೆ ಫ್ರೆಂಡ್ಸ್ ಆದರು ಅಂದರೆ, ಆ ಪ್ರಮೋಷನ್ ಟೈಮಲ್ಲಿ ಬರೀ ಕ್ರಿಕೆಟಲ್ಲೇ ಪ್ರಮೋಷನಿಂಗ್ ನಡೆಸಿದ್ರು ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕಲ್ಲಿ ಹೋಗಿ. ಅದರಿಂದ ತುಂಬ ಖುಷಿಯಾಯಿತು. ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಖುಷಿ ಆಗ್ತದೆ. ಉಪೇಂದ್ರ ಸರ್, ಯಾಕಂದರೆ ಎವ್ರಿ ಟೈಮ್ ಮಾತಾಡಬೇಕಾದ್ರೆ ಅವರು ನಿಮಗೆ ತುಂಬ ಹೇಳಿದ್ದಾರೆ. ಕೂತ್ಕೊಂಡು ಕಾಫಿ ಕುಡಿಬೇಕಾದ್ರೆ, ಟೀ ಕುಡಿಬೇಕಾದ್ರೆ ಅದೇ ಮಾತಾಡ್ತಾ ಇರ್ತೀವಿ ಜಾಸ್ತಿ. ಬಟ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಕನ್ನಡ ಇಂಡಸ್ಟ್ರಿ ಯಾವುದೇ ಕರ್ನಾಟಕ ಇರಬೇಕಾದ್ರೆ ತಮಿಳಾಗಲಿ ತೆಲುಗಾಗಲಿ ಜಾಸ್ತಿ ನೋಡ್ತೀವಿ. ಆದರೆ ಕನ್ನಡ ಇಂಡಸ್ಟ್ರಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಸ್ಟೋರೀಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ರಾಜ್ಕುಮಾರ್ ಸರ್ ಕಾಲದಿಂದಲೂ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ, ಎಲ್ಲ ಮೂವೀಸು ನೋಡ್ತೀನಿ. ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳಿ ಸಲಗ ಚಿತ್ರಕ್ಕೂ ವಿಜಯ್ ಸರ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲೇ ದೊಡ್ಡವರಿದ್ದಾರೆ, ಶಿವಣ್ಣ ಇದ್ದಾರೆ, ಪುನೀತ್ ಸರ್ ಇದ್ದಾರೆ, ದಿವ್ಯಾ ವಿಜಯ್ ಸರ್, ಅಪ್ಪು ಸಾರು, ನಮ್ಮ ಶ್ರೀಕಾಂತ್ ಸಾರು ಎಲ್ಲರೂ ಇದ್ದಾರೆ. ಅವರು ದೊಡ್ಡವರು ಇದ್ದಾಗ ಸಲಗ ಚಿತ್ರಕ್ಕೆ ಅಫ್ಕೋರ್ಸ್ ಸಲಗ ಚಿತ್ರ ಸೂಪರ್ ಪಾಪ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡಿದಂಥ ಅವರ ಮೊದಲನೇ ಡೈರೆಕ್ಷನ್ ಡೆಬ್ಯೂ ಸಲಗ ಸಿನಿಮಾ ಇನ್ನೇನು ಒಂದು 3 ದಿನಗಳಲ್ಲ, 4 ದಿನದಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ. 100% ಆಗಿ ಒಂದು 10-15 ದಿನ ಆಗಿದೆ ಅಷ್ಟೇ. 2 ಸಿನಿಮಾ ರಿಲೀಸ್ ಆಯಿತು. ಈಗ ಬರ್ತಿರೋಂಥ ಪಿಕ್ಚರು ಸಲಗ, ಕೃಷ್ಣ ಜಿಮೇಲ್ ಬರ್ತಾ ಇದೆ, ಕೋಟಿಗೊಜ್ಜ 3 ಬರ್ತಾ ಇದೆ. ಅದಾದಮೇಲೆ ಬಜರಂಗಿ 2 ಬರ್ತಾ ಇದೆ. ಇನ್ನೂ ಸಾಕಷ್ಟು ಸಿನಿಮಾಗಳು ಏನಿದೆ. ಈ ಹಬ್ಬದ ಮೂಲಕ ಸಿನಿಮಾಗಳು
ಚೆನ್ನಾಗಿ ಓಡಲಿ ಥಿಯೇಟ್ರಲ್ಲಿ, ಜನಗಳು ಹೆಚ್ಚಾಗಿ ಬರಲಿ, ಜೊತೆಗೆ ಹೊಸದಾಗಿ ಶುರು ಮಾಡ್ತಿರುವಂಥ ಪ್ರೊಡಕ್ಷನ್ ಆದಷ್ಟು ಇನ್ನೂ ಬೇಗನೆ ಹೆಚ್ಚಾಗಿ ಪ್ರೊಡಕ್ಷನ್ಸ್ಗಳು ಶುರು ಆಗಬೇಕು. ಸುಮಾರು 1 ವರ್ಷ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಜನ ತೊಂದರೆಗಳನ್ನು ಅನುಭವಿಸಿದ್ದಾರೆ ಕೆಲಸ. ಸೊ ಹಾಗಾಗಿ ಮುಖ್ಯ ಏನಂದರೆ ಕೆಲಸಗಳು ಶುರು ಆಗಬೇಕು. ಕೆಲಸಗಳು ಶುರು ಆಗಬೇಕಾದ್ರೆ ಥಿಯೇಟರ್ ಸಿನಿಮಾ ಬರಬೇಕು, ಸಿನಿಮಾಗಳು ಚೆನ್ನಾಗಾಗಬೇಕು, ನಾವು ಒಳ್ಳೆ ಸಿನಿಮಾಗಳು ತೆಗಿಬೇಕು. ಆ ಒಳ್ಳೆ ಸಿನಿಮಾ ಸಲಗಾನೂ ಆಗಿರುತ್ತೆ ಅಂತ ನಂಬಿದ್ದೀನಿ. ಸೊ ವಿಜಯ್ ಅವರ ಫಸ್ಟ್ ಡೈರೆಕ್ಷನ್ ಡೆಬ್ಯೂಗೆ ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಗೆಳೆಯರೇ ನಮ್ಮ ಶ್ರೀಕಾಂತ್ ಅವರ 2ನೇ ಸಿನಿಮಾ, ಮತ್ತು ಧನಂಜಯ್ ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲವ್ಲಿ ವರ್ಡ್ಸ್, ವೆರಿ ನೈಸ್. ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ತುಂಬ ಚೆನ್ನಾಗಿ ಕಾಣ್ತೀರ ಸಿನಿಮಾದಲ್ಲಿ ಕೂಡ. ಮತ್ತು ಒಂದು ಒಳ್ಳೆ ಟೀಮ್ ಸೇರಿ ಮಾಡುವಂಥ ಸಿನಿಮಾ. ವಿನ್ನರ್ ಆಫ್ ಆಡಿಯೋ ನಮ್ಮ ಚರಣ್, ಅದ್ಭುತವಾದ ಮ್ಯೂಸಿಕ್. ಆ್ಯಂಡ್ ನನ್ನ ಫೇವ್ರೆಟ್ ಸಾಂಗ್ ಆ್ಯಕ್ಚುಲಿ ಮೇಡಮ್ ನೀವು ಮಾಡಿದ್ರು, ಅದಕ್ಕೆ ಫಸ್ಟ್ ಬಂದ ತಕ್ಷಣ ನಿಮ್ಗೆ ವಿಶ್ ಮಾಡಿ. हाँ बेंगलुरु साकार मालिक मुझे अंदर बुलाया, दरवाजा लगाया, अंदर मुझको ಸೊ ನಾನು ಎಷ್ಟು ಸಲ ಹಾಡು ಕೇಳ್ಬಿಟ್ಟಿದ್ದೀನಿ ಅಂದರೆ ಕೇಳಿ ಖುಷಿ ಆಗ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಬ್ಯೂಟಿಫುಲ್. ಇಲ್ಲೂ ಲೈವಲ್ಲಿ ಆಡಿದ್ರಿ, ತುಂಬ ಚೆನ್ನಾಗಿ ಆಡಿದ್ರಿ. ಸೊ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಸಕ್ಸಸ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಗಾಡ್ ಬ್ಲೆಸ್. ಸರ್ ನೀವು ಹಾಡ್ಬಿಟ್ಟು ಇನ್ನು ನೆಕ್ಸ್ಟ್ ಅವ್ರು ಹಾಡ್ಬಿಟ್ಟು ಬೇರೆ ಹಾಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ ಅಪ್ಪು ಅವ್ರು ಹಾಡ್ಬಿಟ್ಟಿದ್ರೆ ನಾನು ಬೇರೆ ಹಾಡಲ್ಲ ಅಂತ ಹೇಳಿ ದೇ ಟೋಲ್ಡ್ ಮಿ ದಟ್ ದೇ ಆರ್ ಕ್ರೇಜಿ ಫ್ಯಾನ್ ಆಫ್ ಯು ಅಂತ ಹೇಳಿದ್ರು. ಭಾರಿ ನನಗೆ ಆ ಸಾಂಗ್ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಆರ್ಕೆಸ್ಟ್ರೈಸೇಷನ್ ಇರ್ಬೋದು, ರೀರೆಕಾರ್ಡಿಂಗ್ ಸ್ಟೈಲ್ ಇರ್ಬೋದು, ಅದ್ಭುತವಾಗಿದೆ. ವೆರಿ ನೈಸ್, ವೆರಿ ನೈಸ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಲವ್ಲಿ. ಸರ್ ಆ್ಯಸ್ ಅನ್ ಆ್ಯಕ್ಟರ್, ಇನ್ನೋರ್ವ ಆ್ಯಕ್ಟರ್ ದುನಿಯಾ ವಿಜಯ್ ಅವರು ಡೈರೆಕ್ಟರ್ ಕ್ಯಾಪನ್ನು ಹಾಕೊಂಡಿದ್ದಾರೆ, ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್? ಅಲ್ಲ, ಎಕ್ಸೈಟ್ಮೆಂಟು ಫಸ್ಟ್ ಮಾಡ್ತಾರೆ ಅಂದ ತಕ್ಷಣ ಏನು ಇಷ್ಟೆಲ್ಲ ಟೆನ್ಷನ್ ಅಂತಲ್ಲ ಮನುಷ್ಯ, ಪರವಾಗಿಲ್ವೇ ಹೆಂಗೆ ಏನು ನೋಡಿದ್ರೆ ಅದರಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡಿರೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ನನಗೂ ಒಂದು ಟೈಮಲ್ಲಿ ಚಟ ಇದ್ದಿತ್ತು, ಡೈರೆಕ್ಟ್ ಮಾಡಬೇಕು, ಶಿವಣ್ಣವ್ರ ಪಿಕ್ಚರ್ ಡೈರೆಕ್ಟ್ ಮಾಡಬೇಕು ಅಂತ ಇಷ್ಟ ನನಗೆ. ಹೌದಾ? ಹೌದು, ಯಾಕಂದರೆ ಅವಾಗಲೂ ಒಂದು ಮಾತಾಡಿದ್ರಲ್ಲ ಇಲ್ಲಿ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ. ಸೊ ಹಾಗಾಗಿ ಶಿವಣ್ಣ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ತುಂಬ ಇಷ್ಟ ಆಯ್ತು ಆ ಟೈಮಲ್ಲಿ. ಅವ್ನು 1 ವರ್ಷ ಅದೆಲ್ಲ ಮಾತಾಡ್ಕೊಂಡು ಏನೇನೋ ಯೋಚನೆ ಮಾಡ್ತಿದ್ದೆ, ಅದು ಇನ್ನೂ ಬಂದಿಲ್ಲ, ಬಟ್ ಬರುತ್ತೆ ಆದಷ್ಟು ಬೇಗ. ಸೊ ಬಹುಶಃ ವಿಜಯ್ ಅವರು ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು. ಯಾಕಂದರೆ ಉಪ್ಪಿ ಸರ್ ಅಫ್ಕೋರ್ಸ್ ಅವ್ರು ಡೈರೆಕ್ಟರ್ ಆಗಿ ಬಂದಿದ್ದು. ಸೊ ಉಪ್ಪಿ ಸರ್ ಡೈರೆಕ್ಟ್ ಮಾಡಿದಂಥ ಎಲ್ಲ ಸಿನಿಮಾಗಳು ಸಿಕ್ಕಾಬಿಟ್ಟೆ ಇಷ್ಟ. ಓಂ ಅಂತೂ ತುಂಬಾ ಇಷ್ಟ. ಬಟ್ ಅವ್ರ ಮೊದಲನೇ ಸಿನಿಮಾ ತುಂಬ ಇಷ್ಟ. ತರಲೆ ನನ್ನ ಮಗ ನಾನು ಸುಮಾರು 100 ಸಲ ನೋಡಿ, ಈಗ ನನ್ನ ಫೋನಲ್ಲಿ ಇದೆ ಆ್ಯಕ್ಚುಲಿ ಸಿನಿಮಾ, ಅಷ್ಟು ಸಲ ನೋಡ್ತಾ ಇರ್ತೀನಿ. ಸೊ ಐ ಲವ್ ದಟ್ ಮೂವಿ. ಸೊ ನಾವು ಅದ್ಭುತವಾದ ಸಿನಿಮಾಗಳು ನಮ್ಮ ಪ್ರೊಡಕ್ಷನ್ಗೆ ಓಂ ಅಂತ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟರು, ಸ್ವಸ್ತಿಕ್ ಕೊಟ್ಟರು. ಓಂ ಅಂತೂ ಆ್ಯಕ್ಚುಲಿ ಲಾಕ್ಡೌನ್ ಓಪನ್ ಆಗಿ 50% ಟೈಮಲ್ಲಿ ಸುಮಾರು ಒಂದು 8 ಥಿಯೇಟ್ರಲ್ಲಿ ತಿರ್ಗಾ ಓಂ ತಗೊಂಡೋದ್ರು. ಸೊ ಐ ಮೀನ್ ಅವ್ರಿಗೆ ಇದೆಲ್ಲ ಒಂದು ಇನ್ಸ್ಪಿರೇಷನ್ ಅಷ್ಟೇ. ಸೊ ಇದನ್ನು ನೋಡಿದ ತಕ್ಷಣ ಏನಾಗುತ್ತೆ, ಬಹುಶಃ ಸಲಾಗ ನೋಡ್ತಾ ನನಗೂ ಅನಿಸ್ಬೋದು ತಿರ್ಗಾ ಟ್ರೈ ಮಾಡಲಿ ಡೈರೆಕ್ಷನ್ ಅಂತ. ಸೊ ಹಾಗಾಗಿ ಐ ಡೋಂಟ್ ನೋ. ಶಿವಣ್ಣ ಇವಾಗಲೇ ಡೇಟ್ಸ್ ಕೇಳಬೇಡ. ಶಿವಣ್ಣ ಅಲ್ಲೇ ಹೇಳಾಯ್ತು ಅವಾಗ ಎಲ್ಲರೂ ಮಾಡ್ತೀವಿ. ಶಿವಣ್ಣ ನನಗೆ ಸರ್ ಬಟ್ ಯಾವ ಥರ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ ಇದ್ದೀರಾ? ವಿ ಆರ್ ಸೋ ಎಕ್ಸೈಟೆಡ್ ಬಿಕಾಸ್ ನೀವು ಈಗ ನಮ್ಮ ತಲೆಯಲ್ಲಿ ಓಡಾಗ್ಬಿಟ್ಟಿದ್ದೀರಾ ನೀವು. ಅಲ್ಲಲ್ಲ, ಅದು ಬರಲಿ, ಯೋಚನೆ ಬರಲಿ. ಬಟ್ ಮಾಡಿದ್ರೆ ಅಂತ ಡೆಫಿನೆಟ್ಲಿ ಐ ಮೀನ್ ಅದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಡ್ಬಂದು ಒಂದು ಮೀನ್ ಸೀಟಲ್ಲಿ ಎಡ್ಜಲ್ಲಿ ಕೂತ್ಕೊಂಡು ಫುಲ್ಲು ಥ್ರಿಲ್ಲಿಂಗಲ್ಲಿ ನೋಡಬೇಕಾಗುತ್ತೆ ಸಿನಿಮಾ. ಖಂಡಿತ ನೋಡ್ತೀವಿ. ಸೂಪರ್. ನಾವು ಅಭಿಮಾನಿಗಳು ಆಕ್ಚುಲಿ ಕಾಯ್ತಾ ಇದ್ದೀವಿ. ಮಾಡಿದಾಗ ಒಳ್ಳೆ ಉಪ್ಪಿ ಸರ್ ನಗು ಇಲ್ಲೆಲ್ಲ ಹೇಳ್ತಾರೆ ಮಾಡಬೇಕು ಅಂತ ಹೇಳ್ತಾರೆ. ಉಪ್ಪಿ ಸರ್ ಮಾಡ್ಬೇಕಲ್ವಾ ಅಪ್ಪು ಸರ್ ಡೈರೆಕ್ಷನ್ ನೋಡಿ, ಡೈರೆಕ್ಟ್ರೇ ಹೇಳ್ಬಿಟ್ರು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ. ಐ ರಿಯಲಿ ಮೀನ್ ಇಟ್. ನಾವುಗಳೆಲ್ಲ ಅಯ್ಯೋ ಉಪ್ಪಿ ಸರ್ ವಾಂಟ್ಸ್ ಟು ಅಸಿಸ್ಟ್. ಅವ್ರು ಅಸಿಸ್ಟ್ ಮಾಡ್ತಾರೆ. ನಮ್ಮ ಗೆಳೆಯರು ಅಲ್ಲೇ ಇದ್ದಾರೆ, ಸಂತೋಷ್ ಇದ್ದಾರೆ, ಅವ್ರು ನನಗೆ ಡೈಲಾಗ್ಸ್ ಬರ್ತಾರೆ. ಇನ್ನೊಬ್ರು ನಮ್ಮ ಚೇತನ್ ಕೂಡ ಅಲ್ಲೇ ಇದ್ದಾರೆ, ಅವರು ನನಗೆ ಸಪೋರ್ಟ್ ಮಾಡೋಕ್ಕಿರ್ತಾರೆ. ಎಲ್ಲರೂ ಇರ್ತಾರೆ ಜೊತೆಗೆ. ಎಲ್ಲ ಬೇಕಾದ್ರೆ ಸ್ಟೈಲಾಗಿ ಆ್ಯಕ್ಷನ್ ಕಟ್ ಹೇಳ್ಬಿಟ್ಟು ಬರ್ಬೋದು ಅಷ್ಟೇ. ಅಯ್ಯೋ ಸರ್, ಸ್ಟೈಲಾಗಿ ಆ್ಯಕ್ಷನ್ ಕಟ್ ಹೇಳ್ತಾರೆ ಸರ್. ಒಂದ್ಸಲಿ ಹಂಗಂದ್ರೆ ವಿಜಯ್ ಸರ್ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಶಿವಣ್ಣ ಇಲ್ಲೇ ಇದ್ದಾರೆ. ಒಂದ್ಸರಿ ಪವರ್ ಸ್ಟಾರ್ ಅವ್ರಿಗೆ ಆ್ಯಕ್ಷನ್ ಅಂತ ಸ್ಟೇಜ್ ಮೇಲೆ ಹೇಳ್ಬಿಡಿ ಸರ್. ಓಕೆ, ಸ್ಟಾರ್ಟ್ ಕ್ಯಾಮ್ರಾ, ಸೌಂಡ್, ಆ್ಯಕ್ಷನ್. Start camera.
Sound. Action. I love you. I love you. La 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 la. I love you. You must love. ಶಿವಣ್ಣ ಕಮಿಟೇ ಮಾಡಿಸ್ಬಿಟ್ರು ಎಲ್ಲರೂ ಸೇರಿ ಈಗ ಪೋಸ್ಟರ್ ಯಾಕೆ ಆಮೇಲೆ ಮಾಡ್ತಾ ಡೈರೆಕ್ಷನ್ ಅಂತ ಎಲ್ಲ ಕಡೆ ನೋಡಿ ಶಿವಣ್ಣ ನಿಮ್ ಆಕ್ಷನ್ಗೆ ಎಂಟ್ರಿ ಕೊಟ್ರು, ಅದಕ್ಕೆ ಉಪ್ಪಿ ಸರ್ ಅವ್ರ ಸ್ಪೆಷಲ್ ಎಂಟ್ರಿ ಆಯ್ತು, ವಿಜಯ್ ಸರ್ ಬಂದ್ರು, ಎಲ್ಲ ಕ್ಯಾಮ್ರಾಗಳಿದೆ. ಅಭಿಮಾನಿಗಳು ಹೇಳಿ, ಈ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬೇಕಾ ಬೇಡವಾ? ಶಿವಣ್ಣ ಇಲ್ಲೇ ಇದ್ರ, ಅಪ್ಪು ಸರ್ ನೀವು ಇಲ್ಲೇ ಇದ್ರ. ಉಪ್ಪಿ ಸರ್ ಇವತ್ತು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿರುತ್ತ ವಿಜಯ್ ಸರ್ಗೋಸ್ಕರ ನೀವು ವಿಷಯ ತಿಳಿಸೋದಕ್ಕೆ ವೇದಿಕೆ ಮೇಲೆ ಬಂದಿರಾ. ವಿಜಯ್ ಸರ್ ನಿಮ್ಮ ಜೊತೆ ನಿಂತ್ಕೊಂಡೆ ಅವರ ಅನುಭವನ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ವೇದಿಕೆ ಮೇಲೆ. ಆಲ್ ದಿ ಬೆಸ್ಟ್ ವಿಜಯ್, ಗಾಡ್ ಬ್ಲೆಸ್ ಯು ಸರ್. ಇನ್ನು 4 ದಿವಸ ಉಳಿದಿದೆ, ಸೊ ಹಾಗಾಗಿ ಟೆನ್ಷನಲ್ಲಿದ್ದೀವಿ. ಅದಾದಮೇಲೆ ಶಿವಣ್ಣ ಮನೆಗೆ ಹೋಗಿ ಫಸ್ಟ್ ಟೈಮು ಅಣ್ಣ ಬ್ಲೆಸ್ ಮಾಡಬೇಕು, ನೀವು ಬರಬೇಕು ಅಂತ ನಾನು ಮಾತಾಡಿದ್ದೆ ಸ್ಕ್ರಿಪ್ಟ್ ವಿಷಯದಲ್ಲಿ. ನಾನು ಒಂದು ಮಾತು ಹೇಳಿದ್ರು ಅವರು, ಹಾರ್ಡ್ ವರ್ಕ್ ಮಾಡಮ್ಮ ಅಂತ. ಆ ಒಂದು ಮಾತು ನಾನು ಯಾವಾಗಲೂ ತುಂಬ ಜೀವನದಲ್ಲಿ ಇಷ್ಟಪಡೋದು ಒಂದೇ ಮಾತನ್ನ, ತುಂಬ ಹಾರ್ಡ್ ವರ್ಕ್ ಮಾಡೋದು. ಸೊ ಹಾಗಾಗಿ ಇನ್ನು 4 ದಿವಸ ಇರೋದ್ರಿಂದ ಇವತ್ತು ಇಲ್ಲಿ ಚರಣ್, ನಮ್ಮ ಶ್ರೀಕಾಂತ್ ಸಾರು ಮತ್ತು ಮಾಸ್ತಿ 3 ಜನ ಗೆದ್ದಿರೋದು. ನಮ್ಮದು ರಿಸಲ್ಟ್ ಏನಿದ್ರು ನಾವು ಶುಕ್ರವಾರ ಬೆಳಿಗ್ಗೆ ಬರಬೇಕು ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆ್ಯಕ್ಟರ್, ನಾನಾಗಲಿ ಧನಂಜಯ ಆಗಲಿ ಎಲ್ಲನೂ. ಸೊ ಹಂಗಾಗಿ ಬಂದಿರುವಂಥ ಎಲ್ಲ ಹಿರಿಯರು ನೀವೆಲ್ಲ ಬಂದಿರೋದು ನಮಗೊಂದು ದೊಡ್ಡ ಶಕ್ತಿ, ಡೈರೆಕ್ಟರ್ಸ್ ಬಂದಿರೋದು ನಮ್ಮದು ದೊಡ್ಡ ಶಕ್ತಿ. ನನ್ನ ರಿಸಲ್ಟ್ನ ಶುಕ್ರವಾರ ಆದಮೇಲೆ ಖಂಡಿತವಾಗ್ಲೂ ನನ್ನ ಒಂದು ತಮ್ಮನ್ನೆಲ್ಲ ಕೇಳ್ಕೊತೀನಿ, 1000% ಮತ್ತೆ ನಾವು ಸೇರ್ತೀವಿ ಇದೇ ಸ್ಟೇಜ್ ಮೇಲೆ, ಇದೇ ಥರ ಸ್ಟೇಜ್ ಮೇಲೆ. ಅವತ್ತು ನಿಮ್ಮ ಬ್ಲೆಸ್ಸಿಂಗ್ ಕೇಳ್ತೀನಿ ನಾನು. ಸೊ ಅಲ್ಲಿವರೆಗೂ ನಾನು ಮಾತಾಡೋದು ಬೇಡ ಅನಿಸುತ್ತೆ ನಿಮಗೆ. ನನ್ನ ಹಾರ್ಡ್ ವರ್ಕ್ ನಾನು ಪೇ ಮಾಡಲಿ ಅಷ್ಟೇ, ಅದನ್ನು ಪ್ರೇಯರ್ ಮಾಡ್ತೀನಿ. ನೀವೆಲ್ಲ ಬ್ಲೆಸ್ ಮಾಡಿ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವಿಜಯ್ ಸರ್ ಹೇಳಿದ್ರು ಅವ್ರು ಮಾತಾಡಲ್ಲ, ಬಟ್ ಅವರು ಒಂದು ಕೂಸಂತೆ ಸಾಕಿರುವಂತಹ ತಮ್ಮ ಮಗು ಸಲಗ ಬಿಡುಗಡೆ ಆಗ್ತಾ ಇದೆ 14ನೇ ತಾರೀಕು. ಆ ಚಿತ್ರದ ಬಗ್ಗೆ ಅವ್ರಿಗೆ ತುಂಬಾ ನಿರೀಕ್ಷೆ ಇದೆ. ಆ್ಯಂಡ್ ಹೇಗೆ ಅಭಿಮಾನಿಗಳು ನಟನಾಗಿ ವಿಜಯ್ ಸರ್ ನಿಂತಾಗ ಅವ್ರ ಕೈ ಬಿಡಲಿಲ್ಲ, ನೀವು ನಿರ್ದೇಶಕನಾಗಿ ನಿಂತಾಗಲೂ ಕೂಡ ಖಂಡಿತವಾಗ್ಲೂ ಎಲ್ಲ ಅಭಿಮಾನಿಗಳು ನಿಮ್ಮ ಕೈ ಜೋಡಿಸ್ತಾರೆ. ಟೀಸರಲ್ಲಿ ಎಷ್ಟು ಅದ್ಭುತವಾದಂಥ ಪ್ರಾಡಕ್ಟ್ ರೆಡಿ ಆಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ವೇದಿಕೆ ಮೇಲೆ ಎಲ್ಲರೂ ಇದ್ದೀರಾ, ನಿರ್ಮಾಪಕರಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಇಂಥ ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಇಷ್ಟು ಜನ ಸ್ನೇಹವನ್ನ ಪಡ್ಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ KP ಶ್ರೀಕಾಂತ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅಲ್ಲಿ ಕೂತ್ಕೊಂಡು ಹೇಳ್ತಿದ್ರಣ್ಣ, ಈಗ ಅಪ್ಪು ಸರ್ ಡೈರೆಕ್ಷನಲ್ಲಿ ನಿಮ್ಮ ಆ್ಯಕ್ಟಿಂಗಲ್ಲಿ ಹಿಂಗೆ ತಿರುಗಿದ್ರೆ ನಾನೇ ಪ್ರೊಡ್ಯೂಸರ್ ಅಂತ. ಶಿವಣ್ಣ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಈಗ ನೆಕ್ಸ್ಟ್ ಅದನ್ನು ಮಾಡ್ತಾರೆ, ನಾವು ಅವ್ರ ಅಸಿಸ್ಟೆಂಟ್ ಆಗಿರ್ತಾರೆ ಅಷ್ಟೇ. ಏನು ಅಪ್ಪು ಡೈರೆಕ್ಷನ್ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಶ್ರೀಕಾಂತೇ ಪ್ರೊಡ್ಯೂಸರ್ ಅದ್ರ ಏನು ತಪ್ಪಿದೆ ಯಾಕೆ ಆಗಬಾರ್ದು? ಯಾಕಂದರೆ ಎಲ್ಲರೂ ಪ್ರೊಡ್ಯೂಸರ್ಸ್ ಎಲ್ಲರೂ ನಮ್ಮೆಲ್ಲರೂ ಒಂದೇನೆ. ಇವಾಗ ನಾನು ಮಾಡಿದ್ರು ನನ್ನ ಫಿಲ್ಮೇನೆ, ಶ್ರೀಕಾಂತ್ ಮಾಡಿದ್ರು ನನ್ನ ಫಿಲ್ಮೇನೆ, ಅಪ್ಪು ಮಾಡಿದ್ರು ನನ್ನ ಸಿನಿಮಾನೆ, ವಿಜಯ್ ಮಾಡಿದ್ರು ಸರಿ, ಉಪೇಂದ್ರ ಮಾಡಿದ್ರು ಸರಿ, ಧನಂಜಯ ಮಾಡಿದ್ರು ಸರಿ, ಅದು ನನ್ನ ಸಿನಿಮಾನೆ ಅಷ್ಟೇ. ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಒಂದು ಸಿನಿಮಾ ರೆಡಿ ಆಗೋಯ್ತು ನೋಡಿ ಸರ್. ಒಂದು ಅನೌನ್ಸ್ಮೆಂಟು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ರೆಡಿ ಆಗೋಯ್ತು. ಇನ್ನೇನು ಎಲ್ಲ ರೆಡಿ, ಟೈಟಲ್ ಒಂದು ಬಾಕಿ. ಟೈಟಲ್ನ ಖಂಡಿತವಾಗ್ಲೂ ಸ್ವಲ್ಪ ದಿನದಲ್ಲಿ ಹೇಳ್ತೀವಿ. ಆ್ಯಂಡ್ ಫುಲ್ ಟೀಮ್ನ ಕರೆಯೋಕ್ಕಿಂತ ಮುಂಚೆ ಶ್ರೀಕಾಂತ್ ಸರ್ ಒಂದೇ ಒಂದು AV ಇದೆ. ಸೊ ಎಲ್ಲ ಅತಿಥಿಗಳು ದಯಮಾಡಿ ಆ ಒಂದು AVನ ಇಲ್ಲೇ ನೋಡ್ಬಿಡ್ಬೇಕಂತ. ಸಾರಿ, ಅದಕ್ಕೂ ಮುಂಚೆ ಒಂದು ಫೋಟೋ ಪ್ಲೀಸ್. ಮಾಸ್ತಿ ಸರ್, ಸಂಜನಾ, ಚರಣ್, ಚರಣ್, ಸಾಮ್ರಾಟ್, ಪುನೀತ್ ನಾಗಿ ಸರ್, ನಮ್ಮ ನಾಗೇಂದ್ರ ಸರ್ ಪ್ಲೀಸ್ ಬನ್ನಿ. ಯಾರಿದ್ದಾರೆ ನಮ್ಮ ಸಿನಿಮಾ ನಟಿಸಿದ ಕಲಾವಿದರು ದಯವಿಟ್ಟು ಬನ್ನಿ. ಕೆಂಡ, ಶ್ರೀಧರ, ಕಾಂತರಾಜ್ ಸರ್,
ಸ್ಪೀಡಾಗಿ ಬರ್ಬೇಕು ಜಲ್ದಿ. ಹೌದಾ ಕಾಂತರಾಜ್ ಅವರು ಡೈರೆಕ್ಟರ್ ಇಷ್ಟು ಸ್ಪೀಡಾಗಿ ಕರೀತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಬಂದ್ಬಿಡ್ಬೇಕು ಪ್ಲೀಸ್. ನಾಗಭೂಷಣ್ ಪುಟ್ಟು ಇದಾದ್ಮೇಲೆ ಸಾಂಗ್ ಪರ್ಫಾರ್ಮೆನ್ಸ್ ಲಾಸ್ಟ್. ಗಿರಿಜಾಕ ಹಾಗೂ ನಮ್ಮ ಗೀತಾ ಮೇಡಮ್ ಅವರು ಬನ್ನಿ ಪ್ಲೀಸ್ ಬನ್ನಿ ವೇದಿಕೆ. ಅಶಿತ್ ಮೇಲ್ಬಾ ದಿನೇಶ್ ಸರ್ ಬನ್ನಿ ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತದೆ ಸ್ಟೇಜ್ ಮೇಲೆ ಎಲ್ಲರೂ ಇದ್ದಾರೆ. ಉಪ್ಪಿ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಕುಮಾಮ ಶಿವಮಾಮ, ಶ್ರೀಕಾಂತ್ ಮಾಮ ಅವರಿದ್ದಾರೆ. ಫಸ್ಟ್ ಟೈಮ್ ವಿಜಯ್ ಸರ್ ಅವರು ಡೈರೆಕ್ಟ್ ಮಾಡ್ತಾರೆ. ಭಾಳ ಖುಷಿ ಆಗ್ತದೆ. ವಿಜುವಲ್ಸ್ ತುಂಬ ಪ್ರಾಮಿಸಿಂಗ್ ಆಗ್ತದೆ. ಸಲಗ 14 ಬರ್ತಾ ಇದೆ. ನಾನು ಫಸ್ಟ್ ಶೋ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಬನ್ನಿ, ಸಿ ದ ಥಿಯೇಟರ್ಸ್. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಗುರು ಮಮ್ಮ, ಗುರು ತಾತ. Thank you so much, Shivana. Thank you, P sir. Thank you, Appu sir. Thank you, everyone. ವಿಜಯ್ ಸರ್ ಏನೂ ಮಾತಾಡಿಲ್ಲ, ಬಟ್ ನಿಮ್ಗೋಸ್ಕರ ಒಂದು AV ಇದೆ, ಅಟ್ಲೀಸ್ಟ್ ಅದನ್ನ ದಯವಿಟ್ಟು ನೋಡ್ಬೇಕು ಅನ್ನೋದು ನಮ್ಮ ಕೋರಿಕೆ. ವಿಜಯ್ ಸರ್, AV ಪ್ಲೀಸ್. ಸಿನಿಮಾ ಮೇಲೆ ಅಪಾರ ಪ್ರೀತಿಯಿಂದ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸುತ್ತಾ ಸಿನಿ ಜೀವನವನ್ನು ಪ್ರಾರಂಭಿಸಿ ಸ್ಟಾರ್ ಹೀರೋ. ಅಲ್ಲಿಂದ ಪ್ರಾರಂಭವಾದ ವಿಜಯ್ ಅವರ ಸಿನಿ ಪ್ರಸ್ಥಾನ ಚಂಡ, ಜಂಗ್ಲಿ, ಶಂಕರ್ IPS, ಕಂಠೀರವ, ಜಾನಿ ಮೇರ ನಾಮ್ ಪ್ರೀತಿ ಮೇರ ಕಾಮ್, ಜರಾಸಂಧ, ಶಿವಾಜಿನಗರ, ಜಕ್ಸನ್, RX ಸೂರಿ, ದನಕಾಯನು, ಕನಕದಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಕರುನಾಡಾದ್ಯಂತ ಅಭಿಮಾನಿಗಳನ್ನು ಪಡೆದಿದ್ದಾರೆ. ಪ್ರತಿ ಚಿತ್ರಕ್ಕೂ ವಿಭಿನ್ನವಾದ ಕಥೆಗಳನ್ನು ಆಯ್ದುಕೊಂಡು ಆ ಪಾತ್ರಕ್ಕೆ ತಕ್ಕಂತೆ ವಿಭಿನ್ನ ಗೆಟಪ್ಗಳಲ್ಲಿ ಪ್ರೇಕ್ಷಕರು ಮೈಮರೆಯುವಂತೆ ಮಾಡಿದೆ. KP ಶ್ರೀಕಾಂತ್ ಅವರ ನಿರ್ಮಾಣದಲ್ಲಿ ಬಹುದೊಡ್ಡ ತಾರಾಗಣದಲ್ಲಿ ಸಲಗ ಚಿತ್ರ ಅತಿ ಸ್ಪೆಷಲಿ ನಿಮಗೋಸ್ಕರ ಇನ್ನೊಂದು ಸರ್ಪ್ರೈಸ್ ಇದೆ. ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಸಲಗ ಚಿತ್ರ ಎಷ್ಟು ಮಟ್ಟಿಗೆ ಸೌಂಡ್ ಮಾಡಿದೆ ಅಂದ್ರೆ ಇದಕ್ಕೆ ತಮ್ಮ ಬೆಸ್ಟ್ ವಿಶಸ್ ಅನ್ನ ಕಳಿಸಿದ್ದಾರೆ ಬಾಲಿವುಡ್ ನ ಹೆಸರಾಂತ ನಿರ್ದೇಶಕರು. ಅದರ ಒಂದು ವೀಟ್ ಇದೆ, ದಯಮಾಡಿ ನೋಡಿ ಸರ್. ಹಾಯ್, ನಾನು ಜಗನ್ ಶಕ್ತಿ. ಈಗ ಸಲಗ ಟ್ರೈಲರ್ ನೋಡಿದೆ ನಾನು, ವೆರಿ ಇಂಪ್ರೆಸಿವ್. ಅದು ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಆಶ್ಚರ್ಯ ಆಯಿತು. ನಾನು ಅದನ್ನ ನೋಡಲೇಬೇಕು, ಯಾಕೆಂದ್ರೆ ಟ್ರೈಲರ್ ಇಸ್ ಸೋ ಗುಡ್. ಟ್ರೈಲರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್, ವೀನಸ್ ಎಂಟರ್ಟೈನ್ಮೆಂಟ್, ದುನಿಯಾ ವಿಜಯ್ ಅವ್ರಿಗೂ ಸಹ. ನಾನು ಅವ್ರ ಫಸ್ಟ್ ಮೂವಿ ಸೂರಿ ದುನಿಯಾದಿಂದ ನೋಡ್ತಾ ಇದ್ದೀನಿ ನಾನು. ಐ ರಿಯಲಿ ಆಮ್ ಲುಕಿಂಗ್ ಫಾರ್ವರ್ಡ್. ನಾನು ಥಿಯೇಟರ್ಗೆ ಹೋಗ್ತೀನಿ. ಕರ್ನಾಟಕದಲ್ಲಿ ಕೋವಿಡ್ ಆದಮೇಲೆ ಇದೇ ದೊಡ್ಡ ಪಿಕ್ಚರ್ ಬರ್ತಾ ಇರೋದು. ತಾವೆಲ್ಲರೂ ಹೋಗ್ಬಿಟ್ಟು ಥಿಯೇಟರ್ನಲ್ಲಿ ನೋಡಬೇಕು ಅಂತ ನನ್ನ ವಿನಂತಿ. ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ನಾನು ಸಹ ನೋಡ್ತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಫಸ್ಟ್ ಡೇ ಫಸ್ಟ್ ಶೋ ನಾನು ಹೋಗ್ತೀನಿ, ನೀವು ಫಸ್ಟ್ ಡೇ ಫಸ್ಟ್ ಶೋ. ಥ್ಯಾಂಕ್ ಯು.
Vijay Gadvi and I am the director of Dhoom 1 and 2, and I am here in Bangalore and I just got a chance to see the trailer of Salaga, and I think it makes me want to see the film. It's really seems very off the streets of Bangalore and Karnataka and everything. It's very nice, and I also saw the song Hininga Meninga Tisha. I think it's so catchy. I was hearing the first time and I felt like tapping my foot and dancing, and the girl who was doing that thing also was very interesting. So I'm really looking, and if everyone goes and sees them, then more movies will come in the theatre and we'll all be living happily ever after watching movies. And my good wishes to Shrikant sir, Nagi sir and Dunya Vijay. ಧೂಮ್ ಚಿತ್ರದ ನಿರ್ದೇಶಕರು ಸಂಜಯ್ ಅವರು ಈ ಚಿತ್ರದ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ರು ಈ ಟ್ರೈಲರ್ ಅನ್ನ ನೋಡಿ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಕನ್ನಡದವರೇ ಜಗನ್ ಶಕ್ತಿ ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ಸೊ ಅಕ್ಟೋಬರ್ 14ನೇ ತಾರೀಕು ಸಲಗ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಕನ್ನಡಿಗರೆಲ್ಲರೂ ಈ ಕೋವಿಡ್ ನಂತರ ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹೆಸರಾಂತ ಕಲಾವಿದರು ಸುಧೀ ಅಲಿಯಾಸ್ ಕಾಕ್ರೋಚ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಸಲಗ ಚಿತ್ರದ ಬಗ್ಗೆ ತಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಉಪ್ಪಿ ಸರ್ ಅವ್ರದ್ದೊಂದು ರಿಕ್ವೆಸ್ಟ್, ನಿಮ್ಮ ಬಗ್ಗೆ ಏನೋ ಮಾತಾಡಬೇಕು ಅಂತ ಇದ್ದಾರೆ ಸರ್. And ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಶಿವಣ್ಣ and Puneet Rajkumar sir, thank you so very much. Thank you sir. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಪಕ್ಕ ಫ್ಯಾನ್ ಮೂಮೆಂಟ್. ಇದು ನಾನೇನಾದ್ರು ಮಾತಾಡೋದಕ್ಕೆ ಕುದಿದ್ರೆ ಕ್ಷಮೆ ಇರಲಿ. ಯಾಕಂದರೆ ಸ್ಕೂಲ್ ಡೇಸಿಂದಲೂ ನಾನು ಉಪ್ಪಿ ಸರ್ ದೊಡ್ಡ ಫ್ಯಾನು. ಅದು ಯಾವ ಸ್ಟೇಜಸಲ್ಲಿ ಇತ್ತು ಅಂತಂದರೆ, ಈ ಆಪ್ತಮಿತ್ರ ಸಿನಿಮಾದಲ್ಲಿ ಗಂಗಾನು ಕ್ಯಾರೆಕ್ಟ್ರು ಆ ರೂಮ್ ಒಳಗೆ ಹೋಗಿ 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 ನಾಗವಲ್ಲಿ ಆಗ್ಬಿಡ್ತಾಳೆ. ಹಂಗೆ ನಾನು ಉಪೇಂದ್ರ ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ 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 ಬರೀ ನಾನಾಗಿದ್ದೆ, ನಾನು ಸಂಪೂರ್ಣವಾಗಿ ನಾನು ಆಗ್ಬಿಟ್ಟಿದ್ದೆ. ಅದು ಹೆಂಗಿತ್ತು ಮನೇಲಿ ಅಂತಂದರೆ, ಮನೇಲಿರೋ ರೊಗ್ಗು ಬೆಡ್ಶೀಟು ಶಾಲೆಯಲ್ಲಿ ಔಷಧಿ ಬಿಟ್ಟಿರೋಣ ನಮ್ಮ ತಾಯಿ